ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ 700ಕ್ಕಿಂತ ಹೆಚ್ಚಿನ MCQಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಕರ್ನಾಟಕ ಸೆಟ್ 2023ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಪ್ರಾಕ್ಟೀಸ್ MCQ ಸೆಟ್, PYQs ಮತ್ತು ನೋಟ್ಸನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನೀಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆದರೆ ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಅದರ ಜೊತೆಗೆ ನೀವು ಪೇಪರ್ 1ಗಾಗಿ ಬೇರೆ ಕಡೆ ಮಟೀರಿಯಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲವೂ ನಿಮಗೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಿಗ್ತಾ ಇದೆ. ಸೊ ಅದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. ಸೊ ಇವಾಗ MCQಗೆ ಹೋಗೋಣ. So let us move to the questions. The first question is breakdown in verbal communication is described as. Option is short circuit, option B contradiction, option C unevenness, option D entropy. ಮೌಖಿಕ ಸಂವಹನದಲ್ಲಿ ಬ್ರೇಕ್ ಡೌನ್ ಅನ್ನು ಏನಂತ ವಿವರಿಸಲಾಗಿದೆ? ಶಾರ್ಟ್ ಸರ್ಕ್ಯೂಟ್, ವಿರೋಧಾಭಾಸ, ಅಸಮತೆ, ಎಂಟ್ರೋಪಿ. Yes, here the right answer for this question is option D, option C, unevenness. Breakdown in verbal communication, it is described as unevenness. ಮೌಖಿಕ ಸಂವಹನದಲ್ಲಿ ಬ್ರೇಕ್ ಡೌನ್ ಅಂತಂದರೆ ಅಸಮತೆ, unevenness ಅಂತ ಅರ್ಥ. So question number 2, in the process of communication, which one of the following is in the chronological order? ಸಂವಹನ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಕಮ್ಯುನಿಕೇಷನ್, ಮೀಡಿಯಂ, ರಿಸೀವರ್, ಇಫೆಕ್ಟ್, ಮೆಸೇಜ್. ಮೀಡಿಯಂ, ಕಮ್ಯುನಿಕೇಟರ್, ಮೆಸೇಜ್, ರಿಸೀವರ್, ಎಫೆಕ್ಟ್. ಆಪ್ಷನ್ ಸಿ ಕಮ್ಯುನಿಕೇಟರ್, ಮೆಸೇಜ್, ಮೀಡಿಯಂ, ರಿಸೀವರ್, ಎಫೆಕ್ಟ್. ಆಪ್ಷನ್ ಡಿ ಮೆಸೇಜ್, ಕಮ್ಯುನಿಕೇಟರ್, ಮೀಡಿಯಂ, ರಿಸೀವರ್, ಎಫೆಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಮ್ಯುನಿಕೇಟರ್, ಮೆಸೇಜ್, ಮೀಡಿಯಂ, receiver, then at the end effect. So the process of communication is sender, then he is going to encode the message, then comes message, then he will choose the channel, then receiver is going to decode it. So and noise, it is a disturbance term in the communication process. Feedback is when decoder is sending the message back. So this is about the process of communication. Question number 3, who developed the agenda setting theory of mass communication? ಸಮೂಹ ಸಂವಹನದ ಕಾರ್ಯಸೂಚಿ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಗರ್ಬ್ನರ್, ಆಪ್ಷನ್ ಸಿ ಡೊನಾಲ್ಡ್ ಶಾ, ಆಪ್ಷನ್ ಡಿ ಶಾನನ್. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ ಡೊನಾಲ್ಡ್ ಶಾ. Question number 4, the facial expressions of students relate to which element of the communication process? ವಿದ್ಯಾರ್ಥಿಗಳ ಮುಖಭಾವಗಳು ಸಂವಹನ ಪ್ರಕ್ರಿಯೆಯ ಯಾವ ಅಂಶಕ್ಕೆ ಸಂಬಂಧಿಸಿವೆ? ಆಪ್ಷನ್ ಎ ಮೆಸೇಜ್, ಆಪ್ಷನ್ ಬಿ ರಿಸೀವರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಸೆಂಡರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮೆಸೇಜ್. Question number 5, when a sender manipulates information so that it will be seen more favorably by receiver in communication, it is called. ಕಳುಹಿಸುವವರು ಮಾಹಿತಿಯನ್ನು ಮ್ಯಾನಿಪ್ಯುಲೇಟ್ ಮಾಡಿದಾಗ ಅದನ್ನು ಸ್ವೀಕರಿಸುವವರು ಸಂವಹನದಲ್ಲಿ ಹೆಚ್ಚು ಅನುಕೂಲಕರವಾಗಿ ನೋಡುತ್ತಾರೆ. ಅದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಸೆಲೆಕ್ಟಿವ್ ಪರ್ಸೆಪ್ಷನ್, ಆಪ್ಷನ್ ಬಿ ಲಿಂಗ್ವಿಸ್ಟಿಕ್ ಟ್ರ್ಯಾಪ್, ಆಪ್ಷನ್ ಸಿ ಫಿಲ್ಟರಿಂಗ್, ಆಪ್ಷನ್ ಡಿ ಎಮೋಷನಲ್ ಅಪಿಯಲ್. Yes, the right answer for this question is option C, filtering is the correct answer. Question number 6, which of the following is not a path in grapevine communication? ಕೆಳಗಿನಲ್ಲಿ ಯಾವುದು ಗ್ರೇಪ್ವೈನ್ ಸರಪಳಿಯ ಮಾರ್ಗವಲ್ಲ? ಆಪ್ಷನ್ ಎ ನಾನ್ ಪ್ರಾಫಿಟಬಿಲಿಟಿ, ಆಪ್ಷನ್ ಬಿ ಸಿಂಗಲ್ ಸ್ಟ್ರ್ಯಾಂಡ್, ಆಪ್ಷನ್ ಸಿ ಗಾಸಿಪ್, ಆಪ್ಷನ್ ಡಿ ಕ್ಲಸ್ಟರ್ ಚೇರ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ ಕ್ಲಸ್ಟರ್ ಚೇರ್. Question number 7, the study of gestures and body postures for their impact on communication is known as. ಸಂವಹನದ ಮೇಲೆ ಸನ್ನೆಗಳು ಮತ್ತು ದೇಹದ ಭಂಗಿಗಳ ಅಧ್ಯಯನವನ್ನು ಏನಂತ ಕರಿತಾ ಇದ್ದೀವಿ? ಕೈನೆಸಿಕ್ಸ್, ಪ್ರಾಕ್ಸಿಮಿಕ್ಸ್, ಸಿಮ್ಯಾಂಟಿಕ್ಸ್, ಇನ್ಫಾರ್ಮಲ್ ಚಾನಲ್ಸ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ ಪ್ರಾಕ್ಸಿಮಿಕ್ಸ್. ಸೊ ಪ್ರಾಕ್ಸಿಮಿಕ್ಸ್, it is a form of non-verbal communication or body language in which messages are conveyed from one person to another person by changing space that separates them during a conversation. Question number 8, diffusion of routine information takes place through. ದಿನನಿತ್ಯದ ಮಾಹಿತಿಯ ಪ್ರಸರಣವು ಯಾವುದರಿಂದ ನಡೀತಾ ಇದೆ? ಆಪ್ಷನ್ ಎ ಡೌನ್ವರ್ಡ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಅಪ್ವರ್ಡ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಹಾರಿಜಾಂಟಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್.
The right answer is option A, downward communication. So downward communication means here where key messages are flowing from upper management to the lower level employees. Question number 9. A publication started by Mahatma Gandhi. ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಪ್ರಕಟಣೆ ಯಾವುದು? ಆಪ್ಷನ್ ಎ ದ ಹರಿಜನ್, ಆಪ್ಷನ್ ಬಿ ಬಾಂಬೆ ಸಮಾಚಾರ್, ಆಪ್ಷನ್ ಸಿ ಇಂಡಿಯನ್ ಮೇಲ್, ಆಪ್ಷನ್ ಡಿ ದಿ ಟೈಮ್ಸ್ ಆಫ್ ಇಂಡಿಯಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದಿ ಹರಿಜನ್. The Harijan was weekly magazine. It was founded by the Mahatma Gandhi and it was published from 1933 to 1955 except for during the Quit India movement of 1940s. Question number 10. Retranslating a message to extract meaning is known as. ಅರ್ಥವನ್ನು ಹೊರತೆಗೆಯಲು ಸಂದೇಶವನ್ನು ಮರು ಅನುವಾದ ಮಾಡುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಡಿಕೋಡಿಂಗ್, ಆಪ್ಷನ್ ಬಿ ಮೆಸೇಜಿಂಗ್, ಆಪ್ಷನ್ ಸಿ ಎನ್ಕೋಡಿಂಗ್, ಆಪ್ಷನ್ ಡಿ ನಾಯ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಕೋಡಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. Question number 11. Which of the following is not an advantage of written communication over oral communication? ಈ ಕೆಳಗಿನಲ್ಲಿ ಯಾವುದು ಮೌಖಿಕ ಸಂವಹನಕ್ಕಿಂತ ಲಿಖಿತ ಸಂವಹನದ ಪ್ರಯೋಜನವಲ್ಲ? ಆಪ್ಷನ್ ಎ ಇಟ್ ಈಸ್ ಅ ಪರ್ಮನೆಂಟ್ ರೆಕಾರ್ಡ್, ಆಪ್ಷನ್ ಬಿ ಇಟ್ ಪ್ರೊವೈಡ್ಸ್ ಟ್ಯಾಂಜಿಬಲ್ ಲೀಗಲ್ ಎವಿಡೆನ್ಸ್, ಆಪ್ಷನ್ ಸಿ accessible to the illiterate, ಆಪ್ಷನ್ ಡಿ more accurate than oral communication. The right answer is option C, accessible to the illiterates. ಅನಕ್ಷರಸ್ಥರಿಗೆ ಇದು ಪ್ರವೇಶಿಸಬಹುದು, ಇದು ಪ್ರಯೋಜನವಲ್ಲ. ಸೊ ಬಿಕಾಸ್ ಈ ಲಿಖಿತ ಸಂವಹನವನ್ನು ನಾವು ಉಪಯೋಗಿಸಿ ಅನಕ್ಷರಸ್ಥರನ್ನು ತಲುಪುವುದು ಸಾಧ್ಯವಿಲ್ಲ. ಕ್ವೆಶನ್ ನಂಬರ್ 12. ವಾಟ್ ಈಸ್ ಹ್ಯಾಪ್ಟಿಕ್ಸ್? ಹ್ಯಾಪ್ಟಿಕ್ಸ್ ಎಂದರೇನು? ಆಪ್ಷನ್ ಎ ಸ್ಟಡಿ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್, ಆಪ್ಷನ್ ಬಿ ಸ್ಟಡಿ ಆಫ್ ಐ ಬಿಹೇವಿಯರ್, ಆಪ್ಷನ್ ಸಿ ಸ್ಟಡಿ ಆಫ್ ಟಚಿಂಗ್, ಆಪ್ಷನ್ ಡಿ ಸ್ಟಡಿ ಆಫ್ ಬಾಡಿ ಮೂಮೆಂಟ್ಸ್. ಹ್ಯಾಪ್ಟಿಕ್ಸ್ ಎಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟಡಿ ಆಫ್ ಟಚಿಂಗ್. ಸೊ ಸ್ಪರ್ಶದ ಅಧ್ಯಯನವನ್ನು ನಾವು ಹ್ಯಾಪ್ಟಿಕ್ಸ್ ಅಂತ ಹೇಳ್ತಾ ಇದ್ದೀವಿ. So haptic communication, it is a branch of non-verbal communication. It refers to the ways in which people and animals communicate and interact via the sense of touch. Question number 13. Which among the following is not a component of communication process? ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಪ್ರಕ್ರಿಯೆಯ ಭಾಗವಾಗಿಲ್ಲ? ಆಪ್ಷನ್ ಎ ಮೆಸೇಜ್, ಆಪ್ಷನ್ ಬಿ ಚಾನೆಲ್, ಆಪ್ಷನ್ ಸಿ ಡಿಕೋಡಿಂಗ್, ಆಪ್ಷನ್ ಡಿ ಅನಲೈಸಿಸ್. The right answer for this question is option D, analysis. The communication process involves understanding, sharing and meaning. It consists of 8 essential elements such as source, message, channel, receiver, feedback, environment, context and interference. Question number 14. Information that is sent back to the source is known as. ಮರಳಿ ಕಳಿಸಬಹುದಾದ ಮಾಹಿತಿಗೆ ನಾವು ಏನಂತ ಕರಿತಾ ಇದ್ದೀವಿ? ಕಾಂಟೆಕ್ಸ್ಟ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೀಡ್ಬ್ಯಾಕ್. ಇನ್ಫಾರ್ಮೇಷನ್ ದಟ್ ಈಸ್ ಸೆಂಟ್ ಬ್ಯಾಕ್ ಟು ದ ಸೋರ್ಸ್ ಇಸ್ ನೋನ್ ಆಸ್ ದಿ ಫೀಡ್ಬ್ಯಾಕ್. ಸೊ ಯಾವಾಗ ನಾವು ಮಾಹಿತಿಯನ್ನು ಮರಳಿ ಕಳಿಸ್ತಾ ಇದ್ದೀವಿ ಅದಕ್ಕೆ ನಾವು ಪ್ರತಿಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. ಫೀಡ್ಬ್ಯಾಕ್ ಇನ್ ಕಮ್ಯುನಿಕೇಷನ್, ಇಟ್ ಈಸ್ ದ ರೆಸ್ಪಾನ್ಸ್ ಗಿವನ್ ಬೈ ದಿ ಇಂಡಿವಿಜುವಲ್ ರಿಸೀವಿಂಗ್ ಇನ್ಫಾರ್ಮೇಷನ್. ಇಟ್ ಕ್ಯಾನ್ ಬಿ ವರ್ಬಲ್ ಆರ್ ನಾನ್ ವರ್ಬಲ್. Question number 15. Which of the following is the idea generating component of communication? Sender, message, channel, receiver. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಪರಿಕಲ್ಪನೆಯನ್ನು ಉತ್ಪಾದಿಸುತ್ತದೆ? ಕಳುಹಿಸುವವರು, ಸಂದೇಶ, ಚಾನಲ್, ರಿಸೀವರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೆಂಡರ್. Question number 16. Communication between the equals. ಸಮಾನರ ನಡುವಿನ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಟೆಂಪರಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಟರ್ಮಿನಲ್ ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲ್ಯಾಟ್ರಲ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಬಿಟ್ವೀನ್ ಈಕ್ವಲ್ ಪೀಪಲ್ ಈಸ್ ನೋನ್ ಆಸ್ ದಿ ಲ್ಯಾಟ್ರಲ್ ಕಮ್ಯುನಿಕೇಷನ್. ಸಮಾನ ಜನರ ನಡುವಿನ ನಾವು ಸಂವಹನವನ್ನು ನಾವು ಲ್ಯಾಟ್ರಲ್ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಲ್ಯಾಟ್ರಲ್ ಕಮ್ಯುನಿಕೇಷನ್, ಇಟ್ ಈಸ್ ದ ಶೇರಿಂಗ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್, ಫೀಲಿಂಗ್ಸ್ or concerns between peers within an organization or same level co-workers. Question number 17. The Indian Institute of Mass Communication is headquartered in. Indian Institute of Mass Communication ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ಕೋಲ್ಕತ್ತಾ. The right answer for this question is option C, New Delhi.
Yes, the Indian Institute of Mass Communication. The headquarters is located in New Delhi, and the 5 regional campuses are located at Mizoram, Maharashtra, Odisha, Jammu Kashmir, and Kerala. Question number 18. Expansion of SMS is SMS na vistarane. Option A short message system. Option B short message service. Option C system for message service. Option D service message system. The right answer for this question is option B short message service. Question number 19. Communication through touching is called tactile communication, olfactory communication, auditory communication, signals. ಸ್ಪರ್ಶವನ್ನು ಯಾವ ರೀತಿ ಸಂವಹನ ಅಂತ ಕರಿತಾ ಇದ್ದೀವಿ? ಸ್ಪರ್ಶ ಸಂವಹನ, ಗ್ರಹಣ ಸಂವಹನ, ಆಡಿಟರಿ ಸಂವಹನ ಸಂಕೇತಗಳು. ಎಸ್, ಟಚಿಂಗ್ ಇಸ್ ದ ಟೈಪ್ ಆಫ್ ಟ್ಯಾಕ್ಟೈಲ್ ಕಮ್ಯುನಿಕೇಶನ್. ಸ್ಪರ್ಶವನ್ನು ಸ್ಪರ್ಶ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ಅ ಫಾರ್ಮ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್ or body language in which touching, handshaking, kissing, these are type of tactile communication. Question number 20. Communication with the self. ಸ್ವಯಂ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಟ್ರಾನ್ಸ್ಪರ್ಸನಲ್ ಕಮ್ಯುನಿಕೇಷನ್, none of the above. The right answer is option B intrapersonal communication. Communication with the self is known as the intrapersonal communication. Intrapersonal communication can be defined as communication with one's self, and that may include self-talk, acts of imagination and visualization, and even recall and memory. Question number 21. Which of the following is not a correct statement in the context of communication? Non-verbal communication predates verbal. Non-verbal messages are culture and context independent. Non-verbal clues may complement as well as contradict verbal messages. Non-verbal capacities are more innate in us than verbal. ಈ ಕೆಳಗಡೆಗಳಲ್ಲಿ ಯಾವುದು ಸಂವಹನದ ಸಂದರ್ಭದಲ್ಲಿ ಸರಿಯಾದ ಹೇಳಿಕೆ ಅಲ್ಲ? The right answer is option B. Non-verbal messages are culture and context independent. So this statement is not correct. So option B is correct answer. ಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರುತ್ತವೆ. ಇದು ಇಲ್ಲಿ ಸರಿಯಿಲ್ಲ, ಅದಕ್ಕಾಗಿ ಇದು ಸರಿಯಾದ ಉತ್ತರ. ಸೊ ದ ಟರ್ಮ್ ಕಮ್ಯುನಿಕೇಷನ್ ಇನ್ ಲ್ಯಾಟಿನ್ it means to share, and it came from the Latin word communis. It is the activity of conveying information through the exchange of thoughts, messages, speech, visuals, signals, writing, etc. And it is broadly classified into verbal and non-verbal communication. Question number 22. The categorization of human communication into intrapersonal, interpersonal, group and mass communication is mainly based on the criteria of technical medium involved in communication, nature of messages exchanged in communication, number of participants involved in communication, effectiveness of communication. ಮಾನವ ಸಂವಹನವನ್ನು ವ್ಯಕ್ತಿಗತ, ಪರಸ್ಪರ, ಗುಂಪು, ಸಮೂಹ ಸಂವಹನ ಎಂದು ವರ್ಗೀಕರಿಸುವುದನ್ನು ಮುಖ್ಯವಾಗಿ ಯಾವ ಮಾನದಂಡಗಳ ಆಧಾರದ ಮೇಲೆ ಆಧರಿಸಿದೆ? ಸಂವಹನವು ಒಳಗೊಂಡಿರುವ ತಾಂತ್ರಿಕ ಮಾಧ್ಯಮ, ಸಂವಹನದಲ್ಲಿ ವಿನಿಮಯವಾಗುವ ಸಂದೇಶಗಳ ಸ್ವರೂಪ, ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆ, ಸಂವಹನದ ಪರಿಣಾಮಕಾರಿತ್ವ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಷನ್. ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಕ್ವೆಶನ್ ನಂಬರ್ 23. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕಾಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಟೀಚಿಂಗ್ ಇನ್ ಕ್ಲಾಸ್ ರೂಮ್ ಈಸ್ ನೋನ್ ಆಸ್ ದಿ ಗ್ರೂಪ್ ಕಮ್ಯುನಿಕೇಷನ್. ತರಗತಿ ಬೋಧನೆಯು ಗುಂಪು ಸಂವಹನಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಸರಿಯಾಗಿದೆ. ಕ್ವೆಶನ್ ನಂಬರ್ 24. ದ ಪರ್ಸ್ಪೆಕ್ಟಿವ್ ದ್ಯಾಟ್ ಕಮ್ಯುನಿಕೇಷನ್ ಈಸ್ ಎಸೆನ್ಷಿಯಲಿ a meaning making process logically implies that sender is more important, medium is more important, transmission is more important, decoding is more important. ಸಂವಹನವು ಮೂಲಭೂತವಾಗಿ ಅರ್ಥವನ್ನು ಮಾಡುವ ಪ್ರಕ್ರಿಯೆಯಾಗಿದೆ ಎಂಬ ದೃಷ್ಟಿಕೋನವು ತಾರ್ಕಿಕವಾಗಿ ಇದನ್ನು ಸೂಚಿಸ್ತಾ ಇದೆ. ಕಳುಹಿಸುವವರು ಹೆಚ್ಚು ಮುಖ್ಯ, ಮಾಧ್ಯಮವು ಹೆಚ್ಚು ಮುಖ್ಯ, ಪ್ರಸರಣವು ಹೆಚ್ಚು ಮುಖ್ಯ, ಡಿಕೋಡಿಂಗ್ ಹೆಚ್ಚು ಮುಖ್ಯ. The right answer is option D. Decoding is more important. ಇಲ್ಲಿ ಡಿಕೋಡಿಂಗ್ ಹೆಚ್ಚು ಮುಖ್ಯವಾಗಿದೆ. The communication process, it is made up of 4 key components such as encoding, the medium, decoding and feedback. Question number 25. In the context of face-to-face interpersonal communication,
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮುಖಾಮುಖಿ ಪರಸ್ಪರ ಸಂವಹನದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ವರ್ಬಲ್ ಸೈನ್ಸ್ ಆರ್ ಮೋರ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಮ್ ಆ್ಯಂಡ್ ವೆರೈಟಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಮೌಖಿಕ ಚಿಹ್ನೆಗಳು ಕ್ವಾಂಟಮ್ ಮತ್ತು ವೈವಿಧ್ಯತೆಯಲ್ಲಿ ವಿಷಯದಲ್ಲಿ ಹೆಚ್ಚು ಮುಖ್ಯವಾಗಿವೆ. ಇದು ಸರಿಯಾದ ಉತ್ತರ ಆಗಿದೆ, ಇದು ತಪ್ಪಾಗಿದೆ. So now let us move to the questions. Here the first question is, in context of dynamic teaching environment, which of the following statement is true? ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಆಪ್ಷನ್ ಎ, ಟೀಚರ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಬಿ, ಟೀಚರ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವಿನಿಂಗ್ ವೇರಿಯೇಬಲ್ಸ್. ಆಪ್ಷನ್ ಡಿ, none of the above. Here the right answer is option B. Teacher is an independent variable and student is dependent variable, because students are dependent on the teacher. ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿರುವುದರಿಂದ ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ಆಗಿದ್ದಾರೆ, ವಿದ್ಯಾರ್ಥಿಗಳು ಅವಲಂಬಿತ ವೇರಿಯೇಬಲ್ ಆಗಿದ್ದಾರೆ. ಕ್ವೆಶ್ಚನ್ ನಂಬರ್ 2. At which of the following teaching levels classroom environment is required to be sufficiently open and independent? ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು? ಆಪ್ಷನ್ ಎ, ಮೆಮೊರಿ ಲೆವೆಲ್. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. At reflective level, the classroom should be open and independent. Question number 3. The major responsibility with which school personnel have been entrusted is that? ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ ಯಾವುದು? ಆಪ್ಷನ್ ಎ, ಇಟ್ ಹಾರ್ಮೋನೈಸಸ್ ದ ನೀಡ್ಸ್ ಆಫ್ ದ ಚೈಲ್ಡ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್. ಆಪ್ಷನ್ ಬಿ, ಇಟ್ ಮೇಕ್ ದ ಚೈಲ್ಡ್ ಏಬಲ್ ಟು ಗೆಟ್ ಅ ಜಾಬ್. ಆಪ್ಷನ್ ಸಿ, ಇಟ್ ಪ್ರಿಪೇರ್ಸ್ ದ ಸ್ಕೂಲ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಚೈಲ್ಡ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. Yes, when it comes to the responsibility of the school, getting a job, it is not a main aim, or preparing school program. So here the right answer will be option A. The school, it is going to harmonize the needs of the child and demands of the society for benefit of the both. ಯಾವಾಗಲೂ ಶಾಲೆಯು ಮಗುವಿನ ಅಗತ್ಯತೆ ಮತ್ತು ಸಮಾಜದ ಅನುಕೂಲತೆಗಳಿಗಾಗಿ ಅವರ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 4. ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಈಸ್? ಅರಿವಿನ ಡೊಮೇನ್ನ ಅತ್ಯುನ್ನತ ಮಟ್ಟ ಯಾವುದು? ಸಿಂಥೆಸಿಸ್, ಅನಲೈಸಿಸ್, ಕಾಂಪ್ರಿಹೆನ್ಷನ್, ಇವ್ಯಾಲ್ಯುಯೇಷನ್. Is the highest level of cognitive domain is option D, evaluation. Question number 5. Which of the following statements regarding motivation is correct? ಪ್ರೇರಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಫ್ರೀ ವಿಲ್, ಇಂಟೆಲೆಕ್ಟ್ ಆ್ಯಂಡ್ ರೀಸನ್ ಆರ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ. ಆಪ್ಷನ್ ಬಿ, ಇನ್ಬೋರ್ನ್ unlearned tendencies called instincts are the motivating forces according to James Burt. Curiosity and level of aspiration are the motivating factors according to Berlin. Option D, all of the above. Yes, here the right answer is option D, related to motivation. All of the above statements are correct. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಫ್ರೀ ವಿಲ್ ಆಗಿರ್ಬೋದು, ಬುದ್ಧಿಶಕ್ತಿ, ಕಾರಣ ಪ್ಲೇಟೋನ ಪ್ರಕಾರ ಮೋಟಿವೇಶನ್ನ ಅಂಶಗಳಾಗಿವೆ. ಜನ್ಮಜಾತ ಕಲಿಯದ ಪ್ರವೃತ್ತಿ, ಇವು ಬರ್ಟ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ. ಮತ್ತು ಕುತೂಹಲ ಹಾಗೂ ಆಕಾಂಕ್ಷೆ ಮಟ್ಟ ಬರ್ಲಿನ್ ರವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ. ಕ್ವೆಶ್ಚನ್ ನಂಬರ್ 6. ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ 1 is showing characteristics, list 2 is showing philosophy. The right answer will be option B. A is 3. Learning by doing, it is related to pragmatism. Education through environment is related to naturalism. Realization of truth, beauty and goodness is related to idealism. World as it is here and now is related to realism. So option B is the right answer. Question number 7. Which one of the following statement is correct? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, syllabus is an annexure to the curriculum. Option B, curriculum is the same in all educational institutions. Option C, curriculum includes both formal and informal education. Option D, curriculum does not include methods of evaluation. Yes, here the right answer is option A. Syllabus is an annexure to the curriculum. ಪಠ್ಯಕ್ರಮವು ಪಠ್ಯಕ್ರಮಕ್ಕೆ ಒಂದು ಅನುಬಂಧವಾಗಿದೆ. Question number 8. Which domain is concerned with physical and motor skills? ಯಾವ ಡೊಮೇನ್ ದೈಹಿಕ ಮತ್ತು ಮೋಟಾರ್ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ, ಕಾಗ್ನಿಟಿವ್ ಡೊಮೇನ್. ಆಪ್ಷನ್ ಬಿ, ಅಫೆಕ್ಟಿವ್ ಡೊಮೇನ್. ಆಪ್ಷನ್ ಸಿ, ಸೈಕೋಮೋಟರ್ ಡೊಮೇನ್. ಆಪ್ಷನ್ ಡಿ, none of the above. Yes, here the right answer is option C, psychomotor domain. Question number 9. Teaching will be effective if the teacher is master of the subject, much experience in the teaching of subject,
ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ, ಯೂಸ್ ಮೆನಿ ಇನ್ಸ್ಟ್ರಕ್ಷನಲ್ ಏಡ್ಸ್. ಉತ್ತಮ ಶಿಕ್ಷಕ ಯಾವಾಗ ಶಿಕ್ಷಣವು ಪರಿಣಾಮಕಾರಿ ಆಗ್ತಾ ಇದೆ ಅಂತಂದರೆ, ಶಿಕ್ಷಕರು ವಿಷಯದ ಬಗ್ಗೆ ಮಾಸ್ಟರ್ ಆಗಿದ್ದರೆ, ವಿಷಯವನ್ನು ಕಲಿಸುವಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದರೆ, ವಿದ್ಯಾರ್ಥಿಗಳು ಈಗಾಗಲೇ ತಿಳಿದಿರುವುದರಿಂದ ಪ್ರಾರಂಭ ಮಾಡಿದರೆ, ಅನೇಕ ಸೂಚನಾ ಸಾಧನಗಳನ್ನು ಬಳಸಿದರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಟೀಚಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯಗಳಿಂದ ಆರಂಭ ಮಾಡಿದರೆ ಈ ಒಂದು ಬೋಧನೆ ಪರಿಣಾಮಕಾರಿಯಾಗ್ತದೆ. Question number 10. Books can be a powerful source of communication provided. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು ಯಾವಾಗ ಅಂತಂದರೆ, ಆಪ್ಷನ್ ಎ ದ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್, ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ಆಪ್ಷನ್ ಸಿ ದ ಮೀಡಿಯಮ್ ಈಸ್ ಹಿಂದಿ, ಆಪ್ಷನ್ ಡಿ ದ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್. The right answer is option B. Books will be powerful source of communication only when the content is illustrative. ವಿಷಯವು ವಿವರಣಾತ್ಮಕವಾಗಿದ್ದರೆ ಪುಸ್ತಕಗಳು ಸಂವಹನದ ಮೂಲವಾಗ್ತಾ ಇವೆ. Question number 11. Match the following teaching maxims with main proponents. Here from whole to part it is given by Gestalt psychologist, self-study is given by Dalton, teaching of senses is given by the Montessori and Pobel. Question number 12. All of the following are the characteristic features of an effective teacher except. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ. ಆಪ್ಷನ್ ಎ ಎಂಫಸಿಸ್ ಅಪಾನ್ ಸ್ಟ್ಯಾಂಡರ್ಡ್, ಆಪ್ಷನ್ ಬಿ ಎಂಫಸೈಸಿಂಗ್ ಗ್ರೂಪ್ ಡಿಸ್ಕಷನ್ ಫಾರ್ ದ ಪರ್ಪಸ್ ಆಫ್ ಕ್ಲಾರಿಫೈಯಿಂಗ್ ದ ಆಬ್ಜೆಕ್ಟಿವ್ಸ್, ಆಪ್ಷನ್ ಸಿ ಎಂಫಸಿಸ್ ಅಪಾನ್ ದ ಕ್ವಿಕ್ ಕಂಟ್ರೋಲ್ ಆಫ್ ದ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್, ಆಪ್ಷನ್ ಡಿ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ meted out to students of his class. Yes, here the right answer is option D. Differential treatment meted out to students of his class. ಅವನ ವರ್ಗದ ವಿದ್ಯಾರ್ಥಿಗಳಿಗೆ ಭೇದಾತ್ಮಕ ಚಿಕಿತ್ಸೆಯನ್ನು ನೀಡುವುದು ಇದು ಉತ್ತಮ ಶಿಕ್ಷಕರ ಲಕ್ಷಣ ಅಲ್ಲ. ಕ್ವೆಶ್ಚನ್ ನಂಬರ್ 13. ಅ ಡೆಮಾಕ್ರೆಟಿಕ್ ಸೊಸೈಟಿ ಈಸ್ ಒನ್ ವಿಚ್. ಪ್ರಜಾಪ್ರಭುತ್ವ ಸಮಾಜವು ಒಂದು. ಆಪ್ಷನ್ ಎ ಫಾಲೋಸ್ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ, ಫ್ರೀಡಮ್, ಫ್ರೆಟರ್ನಿಟಿ ಆ್ಯಂಡ್ ಜಸ್ಟಿಸ್. ಆಪ್ಷನ್ ಬಿ ರೆಸ್ಪೆಕ್ಟ್ಸ್ ದ ಎನ್ಲೈಟನ್ಡ್ ಇಂಡಿವಿಜುವಲ್ಸ್. Option C believes in equal educational opportunity. Option D all of the above. Yes, here the right answer is option D. All of the above are correct. Yes, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನ್ಯಾಯ, ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸುವುದು, ಸಮಾನ ಶೈಕ್ಷಣಿಕ ಅವಕಾಶ ಎಲ್ಲವೂ ಕೂಡ ಪ್ರಜಾಪ್ರಭುತ್ವ ಸಮಾಜದ ಲಕ್ಷಣಗಳಾಗಿವೆ. Question number 14. The functions of a teachers is in the order of guiding the child, helping him towards progress and evaluation, B checking homework, guiding him, assigning further tasks. So both are A and B are correct here. ಶಿಕ್ಷಕರ ಮುಖ್ಯ ಕಾರ್ಯ ಮಗುವಿಗೆ ಮಾರ್ಗದರ್ಶನ ನೀಡುವುದು, ಪ್ರಗತಿ ಮತ್ತು ಮೌಲ್ಯಮಾಪನಕ್ಕೆ ಸಹಾಯ ಮಾಡುವುದು, ಮನೆ ಕೆಲಸವನ್ನು ಪರಿಶೀಲಿಸುವುದು, ಮಾರ್ಗದರ್ಶನ ನೀಡುವುದು ಮತ್ತು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು. ಕ್ವೆಶ್ಚನ್ ನಂಬರ್ 15. ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಈಸ್. ಬೋಧನೆಯ ಮೊದಲ ಹೆಜ್ಜೆ planning beforehand, organizing material to be taught, knowing the background of the students, none of the above. Yes, the main first important step in the teaching is knowing the background of the students. So ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ಮೊದಲು ಶಿಕ್ಷಕರು ತಿಳಿದುಕೊಳ್ಳಬೇಕಾಗ್ತದೆ. So before starting the lecture, the students must know about the background of the students. Question number 16. Suppose you are teaching in a minority college where casteism and narrow-mindedness victimize you. For better adjustment, there you should. ನೀವು ಅಲ್ಪಸಂಖ್ಯಾತ ಕಾಲೇಜಿನಲ್ಲಿ ಬೋಧಿಸುತ್ತಿದ್ದೀರಿ, ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕುಚಿತ ಮನೋಭಾವ ನಿಮ್ಮನ್ನು ಬಲಿಪಶು ಮಾಡ್ತಾ ಇದೆ. ಅಲ್ಲಿ ಉತ್ತಮ ಹೊಂದಾಣಿಕೆಗಾಗಿ ನೀವು ಏನು ಮಾಡಬೇಕು? 4 options are given here. The right answer will be option A. Uplift the humanistic values beyond these narrow wall and develop scientific temper in your students. ಈ ಕಿರಿದಾದ ಗೋಡೆಯನ್ನು ಮೀರಿ ನೀವು ಏನು ಮಾಡಬೇಕು? ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. Question number 17. In the final analysis, teaching must be thought of mainly as a process of. ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಯಾವ ಪ್ರಕ್ರಿಯೆ ಅಂತ ಭಾವಿಸಬೇಕು? ಆಪ್ಷನ್ ಎ ಆಸ್ಕಿಂಗ್ ಕ್ವೆಶನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ದ ಲರ್ನಿಂಗ್, ಆಪ್ಷನ್ ಬಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪುಪಿಲ್ಸ್, ಆಪ್ಷನ್ ಸಿ ಹಿಯರಿಂಗ್ ದ ರೆಸಿಟೇಷನ್ ಆಫ್ ಪುಪಿಲ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪುಪಿಲ್ಸ್. ಬೋಧನೆಯ ಮುಖ್ಯ ಪ್ರಕ್ರಿಯೆ ಎಂದು ಯಾವಾಗ ಭಾವಿಸ್ತೀವಿ? ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದರಿಂದ. ಕ್ವೆಶ್ಚನ್ ನಂಬರ್ 18. ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್. ಶಿಕ್ಷಕರು ಏಕೆ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು? ಆಪ್ಷನ್ ಎ ದೇ ಡು ನಾಟ್ ನೋ ಇಟ್, ಆಪ್ಷನ್ ಬಿ ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ, ಆಪ್ಷನ್ ಸಿ philosophy is the backbone of all disciplines, option D they may improve their work by clarifying their own philosophy. Yes, teachers should study educational philosophy because they may improve their work by clarifying their own philosophy.
ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಣೆ ಮಾಡಬಹುದು. ಕ್ವೆಶನ್ ನಂಬರ್ 19, ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಈಸ್ ಮೋಸ್ಟ್ ಯೂಸ್ಫುಲ್ ಇನ್. ಬೋಧನೆಯಲ್ಲಿ ಪ್ರಶ್ನಿಸುವ ಕೌಶಲ್ಯ ಹೆಚ್ಚು ಉಪಯುಕ್ತವಾಗಿದೆ ಏಕೆಂದರೆ ಆಪ್ಷನ್ ಎ ಎನ್ಶೂರಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್, ಆಪ್ಷನ್ ಬಿ ಮೆಮೊರೈಸಿಂಗ್ ದ ಫ್ಯಾಕ್ಟ್ಸ್ ಬೈ ಸ್ಟೂಡೆಂಟ್ಸ್, ಆಪ್ಷನ್ ಸಿ ಮೇಕಿಂಗ್ ಸ್ಟೂಡೆಂಟ್ಸ್ ಡಿಸಿಪ್ಲಿನ್ಡ್, ಆಪ್ಷನ್ ಡಿ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮಿನೇಷನ್. The right answer is option A. Questioning skill, it is going to ensure students active participation in learning. ಪ್ರಶ್ನಾವಳಿಯ ಕೌಶಲ್ಯವು ಮಕ್ಕಳಲ್ಲಿ ಸಕ್ರಿಯ ಭಾಗವಹಿಸುವಿಕೆಯನ್ನು ಖಚಿತಪಡಿಸ್ತಾ ಇದೆ. Question number 20. Which of the following statement is incorrect about micro teaching? ಮೈಕ್ರೋ ಟೀಚಿಂಗ್ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್, ಆಪ್ಷನ್ ಬಿ ಇಟ್ ಕನ್ಸಿಸ್ಟ್ ಆಫ್ ಕೋರ್ ಟೀಚಿಂಗ್ ಸ್ಕಿಲ್ಸ್, ಆಪ್ಷನ್ ಸಿ ಈಚ್ ಸ್ಕಿಲ್ ಈಸ್ ಪ್ರಾಕ್ಟೀಸ್ಡ್ ಸೆಪರೇಟ್ಲಿ, ಆಪ್ಷನ್ ಡಿ ಕ್ವೆಶನಿಂಗ್ ಈಸ್ ಒನ್ ಕಾಂಪೋನೆಂಟ್ ಆಫ್ ಮೈಕ್ರೋ ಟೀಚಿಂಗ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್ ಬಿಕಾಸ್ ಮೈಕ್ರೋ ಟೀಚಿಂಗ್ ಇಟ್ ಈಸ್ ನಾಟ್ ಅ ಮೆಥಡ್ ಆಫ್ ಟೀಚಿಂಗ್. ಸೊ ಮೈಕ್ರೋ ಟೀಚಿಂಗ್ದು ಬೋಧನಾ ವಿಧಾನ ಅಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡಿಸಲಾಗ್ತದೆ. Question number 21. In which of the following is instructional procedure the main component? ಈ ಕೆಳಗಿನವುಗಳಲ್ಲಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ? ಸಿಂಟ್ಯಾಕ್ಟಿಕ್ ಟೀಚಿಂಗ್ ಮಾಡೆಲ್, ಬೇಸಿಕ್ ಟೀಚಿಂಗ್ ಮಾಡೆಲ್, ಇಂಡಕ್ಟಿವ್ ಮಾಡೆಲ್, ಸೋಷಿಯಲ್ ಸ್ಟಿಮ್ಯುಲೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡೆಲ್. ಕ್ವೆಶನ್ ನಂಬರ್ 22. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಆಫ್ ಹೋಲ್ ಗ್ರೂಪ್ ಇನ್ಸ್ಟ್ರಕ್ಷನ್? ಇಡೀ ಗುಂಪಿನ ಸೂಚನೆಗೆ ಯಾವುದು ಸರಿಯಾಗಿದೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. The right answer will be option B. Convenient for teaching the same skills or content to the entire class. ಇಡೀ ವರ್ಗಕ್ಕೆ ಒಂದೇ ರೀತಿಯ ವಿಷಯವನ್ನು ಕಲಿಸಬೇಕಾದರೆ ಈ ಒಂದು ಗುಂಪು ಸೂಚನೆ ಅವಶ್ಯಕವಾಗಿದೆ. Question number 23. Which type of teaching paradigm would focus on a technical or one right way to teach approach to present the content? ವಿಷಯವನ್ನು ಪ್ರಸ್ತುತಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗ ವಿಧಾನದ ಮೇಲೆ ಯಾವ ರೀತಿಯ ಬೋಧನಾ ಮಾದರಿ ಕೇಂದ್ರೀಕರಿಸ್ತಾ ಇದೆ? ಆಪ್ಷನ್ ಎ ಲರ್ನಿಂಗ್ ಪ್ಯಾರಾಡಿಗಮ್, ಆಪ್ಷನ್ ಬಿ ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್, ಆಪ್ಷನ್ ಸಿ ವ್ಯಾಲ್ಯೂ ಆಡೆಡ್ ಪ್ಯಾರಾಡಿಗಮ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್, ಸೂಚನಾ ಮಾದರಿ. ಕ್ವೆಶನ್ ನಂಬರ್ 24. ವಾಟ್ ಈಸ್ ದ ಲಿಮಿಟೇಷನ್ ಆಫ್ ದ ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್? ಎಸ್, ಪ್ರಾಜೆಕ್ಟ್ ಬೋಧನಾ ವಿಧಾನದ ಮಿತಿ ಏನು? ಆಪ್ಷನ್ ಎ ಇಟ್ ಈಸ್ ಅ ಲರ್ನರ್ ಸೆಂಟರ್ಡ್, ಆಪ್ಷನ್ ಬಿ ಲರ್ನರ್ಸ್ ಗೆಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಆಪ್ಷನ್ ಸಿ ದ ಲರ್ನರ್ಸ್ ಆರ್ ಯೂಸ್ವಲಿ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ಡ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದ ಲರ್ನರ್ಸ್ ಆರ್ ಯೂಸ್ವಲಿ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ಡ್. ಸೊ ಪ್ರಾಜೆಕ್ಟ್ ವಿಧಾನದಲ್ಲಿ ಕಲಿಯುವವರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡುವುದು ಸಾಧ್ಯವಿಲ್ಲ. ಕ್ವೆಶನ್ ನಂಬರ್ 25. ಇನ್ಸ್ಟ್ರಕ್ಷನ್ ಮೀಡಿಯಮ್ ಅಫೆಕ್ಟ್ಸ್ ದ ಅಬ್ಸೆನ್ಸ್ ಆ್ಯಂಡ್ ಎಸ್ಕೇಪ್ ಫ್ರಮ್ ಕ್ಲಾಸ್ ಟೀಚಿಂಗ್. ಬೋಧನೆಯ ಮಾಧ್ಯಮವು ಅನುಪಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವರ್ಗ ಬೋಧನೆಯಿಂದ ತಪ್ಪಿಸಿಕೊಳ್ಳಬಹುದು. Agreed, indefinite, disagreed, none of the above. The right answer is yes, it is agreed that instruction medium is going to affect the students for absence and escape from the class. Question number 26. An effective teaching aid is one. ಪರಿಣಾಮಕಾರಿ ಟೀಚಿಂಗ್ ಏಡ್ ಬೋಧನಾ ನೆರವು. ಆಪ್ಷನ್ ಇಟ್ ಈಸ್ ಕಲರ್ಫುಲ್ and good looking, activates all the faculties, is visible to all the students, easy to prepare and use. Yes, an effective teaching aid, it activates all the students and faculties. ಇದು ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಸಕ್ರಿಯಗೊಳಿಸ್ತಾ ಇದೆ. ಕ್ವೆಶನ್ ನಂಬರ್ 27. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಇಂಟರಾಕ್ಟಿವ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಿಕ್? ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿದೆ? ಆಪ್ಷನ್ ಎ ಸೆಮಿನಾರ್, ಆಪ್ಷನ್ ಬಿ ವರ್ಕ್ಶಾಪ್, ಆಪ್ಷನ್ ಸಿ ಲೆಕ್ಚರ್, ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್. ಎಸ್, ವೆರಿ ಈಸಿ ಕ್ವೆಶನ್. ದ ರೈಟ್ ಆನ್ಸರ್ ಈಸ್ ಗ್ರೂಪ್ ಡಿಸ್ಕಷನ್, ಗುಂಪು ಚರ್ಚೆ. ಕ್ವೆಶನ್ ನಂಬರ್ 28. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆನಿಫಿಟ್ ಅಸೋಸಿಯೇಟೆಡ್ ವಿತ್ ದಿ ಓವರ್ ಹೆಡ್ ಪ್ರೊಜೆಕ್ಟರ್? ಈ ಕೆಳಗಿನವುಗಳಲ್ಲಿ ಯಾವುದು ಓವರ್ ಹೆಡ್ ಪ್ರೊಜೆಕ್ಟರ್ಗೆ ಸಂಬಂಧಿಸಿದಂತೆ ಪ್ರಯೋಜನಕಾರಿಯಾಗಿದೆ? ಆಪ್ಷನ್ ಎ ದೇ ಆರ್ ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್, ಆಪ್ಷನ್ ಬಿ ಓವರ್ ಹೆಡ್ ಟ್ರಾನ್ಸ್ಪರೆನ್ಸೀಸ್ ಕ್ಯಾನ್ ಬಿ ಮೇಡ್ ರಿಲೇಟಿವ್ಲಿ ಕ್ವಿಕ್ಲಿ, ಆಪ್ಷನ್ ಸಿ ದೇ ಆಫರ್ ಟೀಚರ್ಸ್ ದ ಆಪ್ಷನ್ ಆಫ್ ರೈಟಿಂಗ್ ಆನ್ ಟ್ರಾನ್ಸ್ಪರೆನ್ಸೀಸ್ ಡ್ಯೂರಿಂಗ್ ದ ಕ್ಲಾಸ್ ಆಕ್ಟಿವಿಟಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಎಸ್, ರಿಲೇಟೆಡ್ ಟು ಓವರ್ ಹೆಡ್ ಪ್ರೊಜೆಕ್ಟರ್ ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ಸೊ ಈ ಓವರ್ ಹೆಡ್ ಪ್ರೊಜೆಕ್ಟರು ಅಗ್ಗವಾಗಿವೆ, ಪಾರದರ್ಶಕತೆಗಳನ್ನು ತುಲನಾತ್ಮಕವಾಗಿ ತ್ವರಿತವಾಗಿ ಮಾಡಬಹುದು, ವರ್ಗ ಚಟುವಟಿಕೆ ಸಮಯದಲ್ಲಿ ಪಾರದರ್ಶಕತೆಗಳ ಬಗ್ಗೆ ಬರೆಯುವ ಆಯ್ಕೆಯನ್ನು ಶಿಕ್ಷಕರಿಗೆ ಕೊಡ್ತಾ ಇದೆ. ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 29. ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಡಿಬೇಟ್. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್? ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀರಿ. ಕೆಳಗಿನ ಯಾವ ಲಕ್ಷಣ ನಿಮ್ಮಲ್ಲಿ ಇರಬಾರ್ದು? ಆಪ್ಷನ್ ಎ ಕಾನ್ಸೆಪ್ಟ್, ಆಪ್ಷನ್ ಬಿ ಕಂಟ್ರೋಲ್ ಓವರ್ ಎಮೋಷನ್ಸ್, ಆಪ್ಷನ್ ಸಿ ಯೂಸಿಂಗ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ, ಆಪ್ಷನ್ ಡಿ ವಾಯ್ಸ್ ಮಾಡ್ಯುಲೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಂಟ್ರೋಲ್ ಓವರ್ ಎಮೋಷನ್ಸ್, ಭಾವನೆಗಳ ಮೇಲೆ ನಿಯಂತ್ರಣ.
Question number 30. Which educational psychologist believed in the fact that all children have the potential to learn? ಎಲ್ಲ ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ ಇದೆ ಎಂಬ ಅಂಶವನ್ನು ಯಾವ ಶೈಕ್ಷಣಿಕ ಮನಃಶಾಸ್ತ್ರಜ್ಞರು ನಂಬಿದ್ದರು? ಆಪ್ಷನ್ ಎ ಪೆಡ್ರಿಕ್ ಪ್ರೋಬೆಲ್, ಆಪ್ಷನ್ ಬಿ ಜಾನ್ ಡಿವಿ, ಆಪ್ಷನ್ ಸಿ ಜೆ ಎಫ್ ಹರ್ಬರ್ಟ್, ಆಪ್ಷನ್ ಡಿ ಮಾರಿಯಾ ಮೊಂಟೆಸರಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಡ್ರಿಕ್ ಪ್ರೋಬೆಲ್. Question number 31. You come across a teacher who believes that students are naturally curious and that the best way to encourage learning is through a process of self-discovery. Such a student is highly likely to encourage dash to learn. ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಸ್ವಯಂ ಅನ್ವೇಷಣೆ ಪ್ರಕ್ರಿಯೆ ಮೂಲಕ ಎಂದು ನೀವು ನಂಬುವ ಶಿಕ್ಷಕರಾಗಿದ್ದೀರಿ. ಅಂಥ ವಿದ್ಯಾರ್ಥಿಗಳಿಗೆ ಡ್ಯಾಶ್ ಕಲಿಯಲು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ. ಕಾಂಪಿಟಿಷನ್, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್, ಇಮಿಟೇಷನ್, ಇಂಟ್ರಿನ್ಸಿಕ್ ಮೋಟಿವೇಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟ್ರಿನ್ಸಿಕ್ ಮೋಟಿವೇಶನ್. ಆಂತರಿಕ ಪ್ರೇರಣೆ ಅವಶ್ಯಕವಾಗಿದೆ. ಕ್ವೆಶ್ಚನ್ ನಂಬರ್ 32. CAI ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಅನಲೈಸ್ಡ್ ಇನ್ಸ್ಟ್ರಕ್ಷನ್, ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್, ಕಂಪ್ಯೂಟರ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್, ನನ್ ಆಫ್ ದಿ ಅಬೌವ್. The right answer is option B, computer assisted instruction. Question number 33. Dash is the process in which you identify the common aspects or basic relationships in a variety of specific situations. ನೀವು ವಿವಿಧ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಅಂಶಗಳನ್ನು ಅಥವಾ ಮೂಲ ಸಂಬಂಧಗಳನ್ನು ಗುರುತಿಸುವ ಪ್ರಕ್ರಿಯೆ. ಅಬ್ಸ್ಟ್ರಾಕ್ಷನ್, ಜನರಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜನರಲೈಸೇಷನ್, ಸಾಮಾನ್ಯೀಕರಣ. Question number 34. Which of the following items of information are important about students to motivate them for studies? ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಈ ಕೆಳಗಿನ ಯಾವ ಮಾಹಿತಿಯು ಮುಖ್ಯವಾಗಿದೆ? ಆಪ್ಷನ್ ಎ ಲರ್ನಿಂಗ್ ಸ್ಟೈಲ್, ಆಪ್ಷನ್ ಬಿ ಪರ್ಸನಾಲಿಟಿ, ಆಪ್ಷನ್ ಸಿ ಸೋಷೋ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಕಲಿಕೆಯ ಶೈಲಿ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಆಗಿರ್ಬೋದು, ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಕಲಿಕೆಗಾಗಿ ಪ್ರೋತ್ಸಾಹಿಸ್ತಾ ಇವೆ. ಕ್ವೆಶ್ಚನ್ ನಂಬರ್ 35. ಟು ಮೇಕ್ ಲರ್ನಿಂಗ್ ಇಫೆಕ್ಟಿವ್ ಅ ಗೋಲ್ ಮಸ್ಟ್ ಬಿ ಮೀನಿಂಗ್ಫುಲ್ ಇನ್ ಟರ್ಮ್ಸ್ ಆಫ್ objectives of curriculum, intellectual ideas, standards of others, the needs and proposes of students. ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಒಂದು ಗುರಿಯು ಡ್ಯಾಶ್ ಪರಿಭಾಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು. ದ ರೈಟ್ ಆನ್ಸರ್ ಈಸ್ ದ ನೀಡ್ಸ್ ಆ್ಯಂಡ್ ಪರ್ಪೋಸಸ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತು ಉದ್ದೇಶಗಳನ್ನು ಪೂರೈಸಬೇಕು. ಕ್ವೆಶ್ಚನ್ ನಂಬರ್ 36. ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಲರ್ನಿಂಗ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೀಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಟು ದ ಲರ್ನಿಂಗ್. ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಿಸಬಹುದು. ಈ ಕೆಳಗಿನಲ್ಲಿ ಯಾವುದು ಕಲಿಕೆಯ ಅರ್ಥ ಮತ್ತು ತಾರ್ಕಿಕತೆಯನ್ನು ಬಯಸ್ತಾ ಇದೆ? ಇನೋವೇಟಿವ್ ಲರ್ನರ್, ಅನಲೈಟಿಕ್ ಲರ್ನರ್, ಕಾಮನ್ ಸೆನ್ಸ್ ಲರ್ನರ್, ಡೈನಾಮಿಕ್ ಲರ್ನರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನಲೈಟಿಕ್ ಲರ್ನರ್, ವಿಶ್ಲೇಷಣಾತ್ಮಕ ಕಲಿಯುವವರು. ಕ್ವೆಶ್ಚನ್ ನಂಬರ್ 37. ವೈಲ್ ಪ್ರೆಸೆಂಟಿಂಗ್ ಯುವರ್ ಐಡಿಯಾಸ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು recognize that there can be other views, recognize that students are not homogeneous mass, take dissenting views also in the consideration. The right answer is option D, both 1, 2 and 3 are correct. All are correct here. ನೀವು ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸುವಾಗ ಇತರರ ವೀಕ್ಷಣೆಗಳು ಇರಬಹುದನ್ನು ಗುರುತಿಸಬೇಕು. ವಿದ್ಯಾರ್ಥಿಗಳು ಏಕರೂಪವಾಗಿರುವುದಿಲ್ಲ ಎಂಬುದನ್ನು ಗುರುತಿಸಬೇಕು. ಜೊತೆಗೆ ಎಲ್ಲರ ಭಿನ್ನಾಭಿಪ್ರಾಯಗಳನ್ನು ಪರಿಗಣಿಸಬೇಕು. Question number 38. Individual differences in learning process are given the least importance in. ಕಲಿಕೆಯ ಪ್ರಕ್ರಿಯೆಯಲ್ಲಿನ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಯಾವುದರಲ್ಲಿ ನೀಡಲಾಗಿದೆ ಅಂತಂದರೆ ಆದರ್ಶವಾದ, ಐಡಿಯಲಿಸಮ್. Question number 39. Reinforcement is provided by any factor that increases the probability that a response will be repeated. Which of the following can factors of reinforcement? ಪ್ರತಿಕ್ರಿಯೆಯನ್ನು ಪುನರಾವರ್ತಿಸುವ ಸಂಭವನೀಯತೆಯನ್ನು ಹೆಚ್ಚಿಸುವ ಯಾವುದೇ ಅಂಶದಿಂದ ಬಲವರ್ಧನೆಯನ್ನು ಒದಗಿಸಲಾಗ್ತಾ ಇದೆ. ಈ ಕೆಳಗಿನಲ್ಲಿ ಯಾವುದು ಬಲವರ್ಧನೆಯ ಅಂಶ ಆಗಿರಬಹುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರೇಸ್, ಟೋಕನ್, ರಿವಾರ್ಡ್, ಸಿಂಪ್ಲಿಸಿಟಿ, ಸಕ್ಸೀಡಿಂಗ್ ಇನ್ ಟಾಸ್ಕ್. ಆಲ್ ಆಫ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ರಿಎನ್ಫೋರ್ಸ್ಮೆಂಟ್. ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು, ಟೋಕನ್ ಆಗಿರ್ಬೋದು, ಕಾರ್ಯದಲ್ಲಿ ಸರಳವಾಗಿ ಯಶಸ್ವಿಯಾಗುವುದು ಎಲ್ಲವೂ ಕೂಡ ಬಲವರ್ಧನೆಯ ಅಂಶಗಳಾಗಿವೆ. ಕ್ವೆಶ್ಚನ್ ನಂಬರ್ 40. ಇಂಟ್ಯೂಟಿವ್ ಥಿಂಕಿಂಗ್, ಅರ್ಥಗರ್ಭಿತ ಚಿಂತನೆ ಅಂದರೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಡಿಸ್ಕವರಿ. ಇದು ಆವಿಷ್ಕಾರದ ಒಂದು ಪ್ರಕ್ರಿಯೆಯಾಗಿದೆ. ಕ್ವೆಶ್ಚನ್ ನಂಬರ್ 41. ದ ಚೇಂಜಸ್ ಇನ್ ಬಿಹೇವಿಯರ್ ಆರ್ ದ ನೆಟ್ ರಿಸಲ್ಟ್ ಆಫ್ ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸಸ್ interacting with innate predispositions and processes within the learner. Neo behavioral theory, cognitive theory, behavioral theory, none of the above.
ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ನಿಯೋ ಬಿಹೇವಿಯರಲ್ ಥಿಯರಿ. ನಡವಳಿಕೆಯ ಬದಲಾವಣೆಗಳು ಪರಿಸರ ಪ್ರಭಾವಗಳ ನಿವ್ವಳ ಫಲಿತಾಂಶವಾಗಿದೆ. ಕಲಿಯೋರ ಒಳಗಿನ ಸಹಜ ಪ್ರವೃತ್ತಿಗಳು ಮತ್ತು ಪ್ರಕ್ರಿಯೆಗಳೊಂದಿಗೆ ಸಂವಹನ ನಡೆಸುತ್ತದೆ. ಇದು ನವವರ್ತನೆಯ ಸಿದ್ಧಾಂತವಾಗಿದೆ. ಕ್ವೆಶನ್ ನಂಬರ್ 42. A student helps the teacher to solve the problem during the course of lecture in classroom. He is a empathetic listener, evaluative listener, realistic listener, none of the above. The right answer is an evaluative listener. ಮೌಲ್ಯಮಾಪನ ಕೇಳುಗ. ತರಗತಿಯಲ್ಲಿ ಉಪನ್ಯಾಸದ ಸಮಯದಲ್ಲಿ ಸಮಸ್ಯೆನ ಪರಿಹರಿಸಲು ವಿದ್ಯಾರ್ಥಿಯು ಶಿಕ್ಷಕನಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತಂದರೆ ಆ ವಿದ್ಯಾರ್ಥಿ ಮೌಲ್ಯಮಾಪನ ಕೇಳುಗನಾಗಿದ್ದಾನೆ. ಕ್ವೆಶನ್ ನಂಬರ್ 43. ಲಿಸನಿಂಗ್ ಟು ಅ ಲೆಕ್ಚರ್ ಇಸ್ ಬೇಸಿಕಲಿ ಇನ್ಫಾರ್ಮೇಷನಲ್ ಲಿಸ್ನಿಂಗ್, evaluative listening, empathic listening, dynamic listening. Listening it is evaluative listening. ಸೊ ಉಪನ್ಯಾಸ ಕೇಳುವುದು ಇದು ಒಂದು ಮೌಲ್ಯಮಾಪನ ಆಲಿಸುವಿಕೆಯಾಗಿದೆ. ಕ್ವೆಶನ್ ನಂಬರ್ 44. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ದ ಮೆಂಟಲ್ ಗ್ರೋತ್ ಮೋಸ್ಟ್ ಸುಟೇಬ್ಲಿ? ಕೆಳಗಿನಲ್ಲಿ ಯಾವುದು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚು ಸೂಕ್ತವಾಗಿ ವಿವರಿಸ್ತಾ ಇದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಯೂನಿಫಾರ್ಮ್ ರೈಸ್ ಟು ದ ಮಿಡಲ್ ಟೀನ್ಸ್ ಆ್ಯಂಡ್ ಗ್ರ್ಯಾಜುವಲ್ ಲೆವೆಲಿಂಗ್ ಆಫ್ ಡ್ಯೂರಿಂಗ್ ಮಿಡಲ್ 20s. ಮಧ್ಯಮ ಹದಿಹರೆಯದವರಿಗೆ ಏಕರೂಪದ ಏರಿಕೆ ಮತ್ತು ಮಧ್ಯ 20ರ ದಶಕದಲ್ಲಿ ಕ್ರಮೇಣ ನೆಲಸಮಗೊಳಿಸುವಿಕೆ. ಕ್ವೆಶನ್ ನಂಬರ್ 45. ವಿಚ್ ಥಿಯರಿ ಆಫ್ ಲರ್ನಿಂಗ್ ಹ್ಯಾಸ್ ಫೌಂಡ್ ದಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್? ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಾಗ್ನಿಟಿವ್ ಥಿಯರಿ. ಎಸ್. Question number 46. Which of the following is not a characteristic of slow learner? ಈ ಕೆಳಗಿನಲ್ಲಿ ಯಾವುದು ನಿಧಾನವಾಗಿ ಕಲಿಯುವವರ ಲಕ್ಷಣ ಅಲ್ಲ? ಲಿಮಿಟೆಡ್ ವೊಕ್ಯಾಬ್ಯುಲರಿ, ಶಾರ್ಟ್ ಸ್ಪ್ಯಾನ್ ಆಫ್ ಅಟೆನ್ಷನ್, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಲಿಮಿಟೆಡ್ ರೇಂಜ್ ಆಫ್ ಇಂಟ್ರೆಸ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಅಮೂರ್ತ ಚಿಂತನೆ. Question number 47. The best remedy of a student's problem related with learning is suggestion for a hard work, supervised study in library, suggestion for private tuition, diagnostic teaching. The right answer is option D, diagnostic teaching. ಕಲಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಂತಂದರೆ ಅದು ಡಯಾಗ್ನಾಸ್ಟಿಕ್ ಟೀಚಿಂಗ್. ಕ್ವೆಶನ್ ನಂಬರ್ 48. ಹೌ ದ ಸ್ಟೂಡೆಂಟ್ ಶುಡ್ ಬಿ ಮೋಟಿವೇಟೆಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್? ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೇಗೆ ಪ್ರೇರೇಪಿಸಬೇಕು? ಸೆಲೆಕ್ಟೆಡ್ ಸ್ಟಡಿ, ಇನ್ಸಿಡೆಂಟಲ್ ಸ್ಟಡಿ, ಇಂಟೆನ್ಸಿವ್ ಸ್ಟಡಿ, ರೋಟ್ ಲರ್ನಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಟೆನ್ಸಿವ್ ಸ್ಟಡಿ, ತೀವ್ರ ಅಧ್ಯಯನ. ಕ್ವೆಶನ್ ನಂಬರ್ 49. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ದ ಮೆಂಟಲ್ ಗ್ರೋತ್ ಮೋಸ್ಟ್ ಸುಟೇಬ್ಲಿ? ಕೆಳಗಿನ ಯಾವುದು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚು ಸೂಕ್ತವಾಗಿ ವಿವರಿಸ್ತಾ ಇದೆ? ಯೂನಿಫಾರ್ಮ್ ರೈಸ್ ಟು ದ ಮಿಡಲ್ ಟೀನ್ಸ್ ಆ್ಯಂಡ್ ಗ್ರ್ಯಾಜುವಲ್ ಲೆವೆಲಿಂಗ್ ಆಫ್ ಡ್ಯೂರಿಂಗ್ ಮಿಡಲ್ 20s. Question number 50. When some students are deliberately attempting to disturb the discipline of the class by making mischief, what will be your role as a teacher? Expelling those students, isolate those students, reform the group with your authority, giving them an opportunity for introspection and improve their behavior. So option D is correct. Good teacher will give them opportunity for introspection and improve their behavior. ಸೊ ಕೆಲವು ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ನಿಮ್ಮ ತರಗತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆವಾಗ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಅವರ ನಡವಳಿಕೆಯನ್ನು ಸುಧಾರಿಸಲು ಅವಕಾಶ ನೀಡ್ತಾ ಇದ್ದಾರೆ. ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ದ ಫಸ್ಟ್ ಕ್ವೆಶ್ಚನ್ ಇಸ್ an example of scientific knowledge is option A, authority of the prophet or great man, option B, social traditions and customs, option C, religious scriptures, option D, laboratory and field experiments. Yes, an example of scientific knowledge is option D, laboratory and field experiments. These are the best examples for scientific knowledge. ವೈಜ್ಞಾನಿಕ ಜ್ಞಾನದ ಉತ್ತಮ ಉದಾಹರಣೆ ಯಾವುದು? ಸೊ ವೈಜ್ಞಾನಿಕ ಜ್ಞಾನಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಇಲ್ಲಿ ಪ್ರವಾದಿ ಆಗಲ್ಲ, ಸಂಪ್ರದಾಯಗಳು ಆಗಲ್ಲ, ಧಾರ್ಮಿಕ ಗ್ರಂಥಗಳು ಕೂಡ ಆಗಲ್ಲ, ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು ಏನಿವೆ ಇವು ಏನಾಗ್ತಾ ಇವೆ ಇಲ್ಲಿ ವೈಜ್ಞಾನಿಕ ಜ್ಞಾನದ ಪ್ರಮುಖ ಉದಾಹರಣೆಗಳಾಗ್ತಾ ಇವೆ. ಕ್ವೆಶನ್ ನಂಬರ್ 2. A research problem is feasible only when it is researchable, it is new and adds something to the knowledge, it has utility and relevance. Option D, all of the above. ಸಂಶೋಧನಾ ಸಮಸ್ಯೆ ಯಾವಾಗ ಕಾರ್ಯಸಾಧ್ಯವಾಗ್ತಾ ಇದೆ? ಇದು ಸಂಶೋಧನೆಯಾಗಿರಬೇಕು, ಹೊಸದು ಮತ್ತು ಜ್ಞಾನಕ್ಕೆ ಏನನ್ನಾದರೂ ಸೇರಿಸಬೇಕು, ಉಪಯುಕ್ತತೆ ಆಗಿರಬೇಕು, ಇವೆಲ್ಲವೂ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. Question: a research problem, it is defined as an area of concern that requires a meaningful understanding of a specific topic, a condition or contradiction. Question number 3. Which of the following term explains the idea that knowledge comes from experience? ಸೊ ಜ್ಞಾನವು ಅನುಭವದಿಂದ ಬರುತ್ತದೆ ಎಂಬ ಕಲ್ಪನೆಯನ್ನು ಈ ಕೆಳಗಿನ ಯಾವ ಪದ ವಿವರಿಸುತ್ತದೆ?
Option A rationalism, option B empiricism, option C logic, option D deduction. The right answer is option C logic andre tarka. Yes, knowledge comes from experience, so it explained by logic. Question number 4, which of the following is a primary source of data? ಕೆಳಗಿನಲ್ಲಿ ಯಾವುದು ಡೇಟಾದ ಪ್ರಾಥಮಿಕ ಮೂಲವಾಗಿದೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಪರ್ಸನಲ್ ರೆಕಾರ್ಡ್ಸ್, ಲೆಟರ್ಸ್, ಡೈರೀಸ್, ಆಟೋಬಯೋಗ್ರಫಿ ಅಂಡ್ ವಿಲ್ಸ್, official records, government documents, information preserved by the social religious organizations, oral testimony of traditions and customs. Option D all of the above. The right answer is option D all of the above. All of the given are primary source of data. ಮೇಲಿನ ಎಲ್ಲವೂ ಕೂಡ ವೈಯಕ್ತಿಕ ದಾಖಲೆಗಳು, ಪತ್ರಗಳು, ದಿನಚರಿಗಳು, ಆತ್ಮಚರಿತ್ರೆಗಳು, ಅಧಿಕೃತ ದಾಖಲೆಗಳು, ಸರ್ಕಾರದ ದಾಖಲೆಗಳು, ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಸಂರಕ್ಷಿಸಿರುವ ಮಾಹಿತಿ, ಸಂಪ್ರದಾಯಗಳು, ಪದ್ಧತಿಗಳು ಇವೆಲ್ಲವೂ ಕೂಡ ಏನಾಗಿವೆ? ಪ್ರಾಥಮಿಕ ಮೂಲಗಳಾಗಿವೆ. ಸೊ ಈ ಡಿಫ್ರೆನ್ಸಸ್ ಮೇಲೆ ಕೆಲವೊಂದು ಸಾರಿ ಪ್ರಶ್ನೆಗಳು ಬರ್ತವೆ. ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ದಿ ರಿಸರ್ಚರ್, ಸೆಕೆಂಡರಿ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್. Primary data original in character, secondary data not original. Primary data sources are survey, observation and experiments. Secondary data sources are internal records, government published data. Primary data qualitative, secondary data quantitative. So primary data are more reliable, secondary data are less reliable. Primary data takes more time to collect, secondary data takes less time to collect. Question number 5, the quality of research is judged by relevance of research, methodology adopted in conducting the research, depth of research, experience of researcher. Yes, the right answer is option B. The quality of research is judged by methodology adopted in the conducting research. ಸಂಶೋಧನೆಯ ಗುಣಮಟ್ಟ ಯಾವುದರಿಂದ ನಿರ್ಧಾರ ಮಾಡ್ತೀವಿ ಅಂತಂತಂದರೆ, ಸಂಶೋಧನೆ ಮಾಡಬೇಕಾದ್ರೆ ಯಾವ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೀವಿ, ಈ ವಿಧಾನಗಳ ಆಧಾರದ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನು ನಿರ್ಧಾರ ಮಾಡಬಹುದು. ಕ್ವೆಶ್ಚನ್ ನಂಬರ್ 6, ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ a researcher must verify the signature and handwriting of the author, the paper and ink used in that period which is under study, style of prose writing of that period, all of the above. Yes, here the right answer is option D, all of the above are correct. ಬಾಹ್ಯ ವಿಮರ್ಶೆಯನ್ನು ಮಾಡಲು ಸಂಶೋಧಕರು ಏನನ್ನು ಪರಿಶೀಲಿಸಬೇಕು? ಲೇಖಕರ ಸಹಿ ಮತ್ತು ಕೈಬರಹವನ್ನು ಪರಿಶೀಲಿಸಬೇಕು. ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಯಿಯನ್ನು ಅಧ್ಯಯನ ಮಾಡಬೇಕು. ಆ ಅವಧಿಯ ಗದ್ಯ ಬರವಣಿಗೆ ಶೈಲಿಯನ್ನು ಕೂಡ ಅಧ್ಯಯನ ಮಾಡಬೇಕು. ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 7, 9 years old children are taller than 7 years old ones. It is an example of. 9 ವರ್ಷ ವಯಸ್ಸಿನ ಮಕ್ಕಳು 7 ವರ್ಷಕ್ಕಿಂತಲೂ ಎತ್ತರವಾಗಿದ್ದಾರೆ, 7 ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಯಾವುದಕ್ಕೆ ಉದಾಹರಣೆ? ವರ್ಟಿಕಲ್ ಸ್ಟಡಿ, ಕ್ರಾಸ್ ಸೆಕ್ಷನಲ್ ಸ್ಟಡಿ, ಕೇಸ್ ಸ್ಟಡಿ, ಎಕ್ಸ್ಪಿರಿಮೆಂಟಲ್ ಸ್ಟಡಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. In cross-sectional studies, population of various ages, sex or religions is taken and their attributes are collected. Question number 8, all causes non-sampling errors except. ಯಾವುದನ್ನು ಹೊರತುಪಡಿಸಿ ಮಾದರಿ ದೋಷಗಳು ಉಂಟಾಗ್ತಾ ಇವೆ? ಆಪ್ಷನ್ ಎ ಫಾಲ್ಟಿ ಟೂಲ್ಸ್ ಆಫ್ ಮೆಜರ್ಮೆಂಟ್, ಆಪ್ಷನ್ ಬಿ ಇನ್ಅಡಿಕ್ವೇಟ್ ಸ್ಯಾಂಪಲ್, ಆಪ್ಷನ್ ಸಿ ನಾನ್ ರೆಸ್ಪಾನ್ಸ್, ಆಪ್ಷನ್ ಡಿ ಡಿಫೆಕ್ಟ್ ಇನ್ ಡೇಟಾ ಕಲೆಕ್ಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇನ್ಅಡಿಕ್ವೇಟ್ ಸ್ಯಾಂಪಲ್, ಅಸಮರ್ಪಕ ಮಾದರಿ. Question number 9, if you are doing experiment on a large group of sample, which method of controlling will you adopt? Option A matching, option B randomization, option C elimination and matching both, option D elimination. ನೀವು ಒಂದು ದೊಡ್ಡ ಗುಂಪಿನೊಂದಿಗೆ ಮಾದರಿ ಪ್ರಯೋಗವನ್ನು ಮಾಡ್ತಾ ಇದ್ದೀರಿ, ನೀವು ಯಾವ ವಿಧಾನವನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀರಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, randomization. Question number 10, validity of a research can be improved by eliminating extraneous factors, taking the true representative sample of the population, both of the above measures, none of these. ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸಬಹುದು? ದ ರೈಟ್ ಆನ್ಸರ್ ಈಸ್ ಬೋತ್ ಆಫ್ ದ ಅಬೋವ್ ಮೆಜರ್ಸ್. ಎಸ್, ಇಫ್ ಯು ವಾಂಟ್ ಟು improve the validity of the research, we should eliminate the extraneous factors and also we should take true representative sample of the population. ಸೊ ಸಿಂಧುತ್ವವನ್ನು ಸುಧಾರಣೆ ಮಾಡಬೇಕಂತಂದರೆ ಬಾಹ್ಯ ಅಂಶಗಳನ್ನು ತೆಗೆದುಹಾಕಬೇಕು ಮತ್ತು ನಿಜವಾಗಿ ಪ್ರತಿನಿಧಿಸುವ ಮಾದರಿಯನ್ನು ಜನಸಂಖ್ಯೆಯಿಂದ ಆಯ್ಕೆ ಮಾಡಿಕೊಳ್ಬೇಕು. Question number 11, an important practical issue to consider while designing a research project. An interesting theoretical perspective, add to knowledge of researcher only, availability of time and other resources, none of the above. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ವಿಷಯ.
ಆಪ್ಷನ್ ಎ ಆಸಕ್ತಿದಾಯಕ ಮತ್ತು ಸೈದ್ಧಾಂತಿಕ ದೃಷ್ಟಿಕೋನ, ಆಪ್ಷನ್ ಬಿ ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ, ಆಪ್ಷನ್ ಸಿ ಸಮಯ ಮತ್ತು ಸಂಪನ್ಮೂಲ ಲಭ್ಯತೆ, ಆಪ್ಷನ್ ಡಿ ಮೇಲಿನ ಎಲ್ಲವು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವೈಲಬಿಲಿಟಿ ಆಫ್ ಟೈಮ್ ಆ್ಯಂಡ್ ಅದರ್ ರಿಸೋರ್ಸಸ್, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. Question number 12. Bibliography given in a research report helps those interested in further research and studying the problem from another angle. Option B makes the report authentic. Option C both A and B. Option D none of the above. Yes, the right answer is option C. Both A and B are correct here. ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಅಂದರೆ ಬಿಬ್ಲಿಯೋಗ್ರಾಫಿ ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಸಂಶೋಧನೆ ಮತ್ತು ಸಮಸ್ಯೆಯನ್ನು ಮತ್ತೊಂದು ಕೋನದಿಂದ ಅಧ್ಯಯನ ಮಾಡಲು ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ, ಜೊತೆಗೆ ವರದಿಯನ್ನು ಅಧಿಕೃತ ಕೂಡ ಗೊಳಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 13. ವಾಟ್ ಡು ಯು ಕನ್ಸಿಡರ್ ಆಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್? ಆಪ್ಷನ್ ಎ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್, ಆಪ್ಷನ್ ಬಿ ಟು ರೆಡ್ಯೂಸ್ ದ ಎಂಫಸಿಸ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಡೊಮೇನ್, option C to oversimplify the problem of research, option D to create a new trend in research methodology. The right answer is option A to bring out holistic approach to research. ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. To bring out holistic approach to the research. Option A is correct. So interdisciplinary research, it is a mode of research by teams or individuals that integrates information, data, techniques, tools, perspectives, concepts or theories from two or more disciplines. Question number 14. The best quality of a researcher is? ಸಂಶೋಧಕರ ಉತ್ತಮ ಗುಣ ಕ್ಯೂರಿಯಾಸಿಟಿ, ಆಕ್ಟಿವ್ ಇಮ್ಯಾಜಿನೇಷನ್, ಅಬಿಲಿಟಿ, ಆಲ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚರ್. ಕುತೂಹಲ ಆಗಿರ್ಬೋದು, ಸಕ್ರಿಯ ಕಲ್ಪನೆ ಆಗಿರ್ಬೋದು, ಸಾಮರ್ಥ್ಯ ಎಲ್ಲವೂ ಕೂಡ ಸಂಶೋಧಕರ ಗುಣಗಳಾಗಿವೆ. ಕ್ವೆಶನ್ ನಂಬರ್ 15. ಕಲೆಕ್ಟಿವ್ ಸೈಕಾಲಜಿ ಆಫ್ ದ ಹೋಲ್ ಪೀರಿಯಡ್ ಈಸ್ ಥಿಯರಿ ವಿಚ್? ಆಪ್ಷನ್ ಎ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಪೇಜ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಮೀನ್ಸ್ ದ ಸೈಕಾಲಜಿ ಆಫ್ ದ ಹೋಲ್ ಸೊಸೈಟಿ, option C means psychological approach of data collection, option D all of the above. The right answer is option A. Collective psychology of the whole period is theory can explain all phase of historical development. ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಯಾವುದರ ಸಿದ್ಧಾಂತವಾಗಿದೆ? ಐತಿಹಾಸಿಕ ಅಭಿವೃದ್ಧಿಯ ಹಂತಗಳನ್ನು ವಿವರಿಸುತ್ತದೆ. ಕ್ವೆಶ್ಚನ್ ನಂಬರ್ 16. Qualitative research is without any specific purpose, primarily concerned with in-depth exploration of phenomena, deals with the collection and analysis of numerical data, none of the above. The right answer is option B. Qualitative research primarily concerned with in-depth exploration of phenomena. ಗುಣಾತ್ಮಕ ಸಂಶೋಧನೆ ಏನು ಮಾಡ್ತಾ ಇದೆ? ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಯನ್ನು ಮಾಡ್ತಾ ಇದೆ. ಕ್ವೆಶ್ಚನ್ ನಂಬರ್ 17. The main difference between basic research and applied research is? ಮೂಲ ಸಂಶೋಧನೆ ಮತ್ತು ಅನ್ವಯಿಕ ಸಂಶೋಧನೆ ನಡುವಿನ ವ್ಯತ್ಯಾಸ. ಆಪ್ಷನ್ ಎ ಬೇಸಿಕ್ ಪ್ರೋಸೆಸ್, ಆಪ್ಷನ್ ಬಿ ಸ್ಯಾಂಪಲ್ ಸೈಜ್, ಆಪ್ಷನ್ ಸಿ ಯುಟಿಲಿಟಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಯುಟಿಲಿಟಿ, ಉಪಯುಕ್ತಕತೆ. ಕ್ವೆಶ್ಚನ್ ನಂಬರ್ 18. ಫಂಡಮೆಂಟಲ್ ರಿಸರ್ಚ್ ಈಸ್ ಯೂಶುವಲಿ ಕ್ಯಾರಿಡ್ ಔಟ್ ಇನ್ ಕ್ಲಾಸ್ರೂಮ್, ಫೀಲ್ಡ್ ಸೆಟ್ಟಿಂಗ್, ಲ್ಯಾಬ್ರೋಟರಿ ಕಂಡೀಷನ್ಸ್, ಸೋಷಿಯಲ್ ಸೆಟ್ಟಿಂಗ್. ಮೂಲಭೂತ ಸಂಶೋಧನೆಯನ್ನು ಸಾಮಾನ್ಯವಾಗಿ ಎಲ್ಲಿ ನಡೆಸಲಾಗ್ತದೆ? ತರಗತಿ, ಕ್ಷೇತ್ರ ಸೆಟ್ಟಿಂಗ್, ಪ್ರಯೋಗಾಲಯ, ಸಾಮಾಜಿಕ ಸೆಟ್ಟಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲ್ಯಾಬೊರೇಟರಿ ಕಂಡೀಷನ್ಸ್, ಪ್ರಯೋಗಾಲಯ ಪರಿಸ್ಥಿತಿಯಲ್ಲಿ. ಕ್ವೆಶ್ಚನ್ ನಂಬರ್ 19. ದ ಸೈಂಟಿಫಿಕ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್? ಆಪ್ಷನ್ ಎ ಓನ್ಲಿ ಇನ್ ಫಿಸಿಕಲ್ ಸೈನ್ಸಸ್ ಸಚ್ ಆಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಆಪ್ಷನ್ ಬಿ ಓನ್ಲಿ ಇನ್ ಸೋಷಿಯಲ್ ಸೈನ್ಸ್, ಆಪ್ಷನ್ ಸಿ ಬೋತ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ವೈಜ್ಞಾನಿಕ ವಿಧಾನವನ್ನು ಎಲ್ಲಿ ಬಳಸಲಾಗ್ತಾ ಇದೆ? ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ಭೌತ ವಿಜ್ಞಾನಗಳಲ್ಲಿ, ಸಾಮಾಜಿಕ ವಿಜ್ಞಾನದಲ್ಲಿ, ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನದಲ್ಲಿ, ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಬೋತ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಆ ವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 20. ದ ಟರ್ಮ್ ಫೆನಾಮೆನಾಲಜಿ ಈಸ್ ಅಸೋಸಿಯೇಟೆಡ್ ವಿತ್ ದ ಪ್ರೋಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್, ಅನಲೈಸಿಸ್ ಆಫ್ ವೇರಿಯನ್ಸ್, ಕೋರಿಲೇಷನಲ್ ಸ್ಟಡಿ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ವಿದ್ಯಮಾನ ಶಾಸ್ತ್ರ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಗುಣಾತ್ಮಕ ಸಂಶೋಧನೆ, ವ್ಯತ್ಯಾಸದ ವಿಶ್ಲೇಷಣೆ, ಪರಸ್ಪರ ಸಂಬಂಧದ ಅಧ್ಯಯನ, ಸಂಭವನೀಯತೆ ಮಾದರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. ದ ಟರ್ಮ್ ಫೆನಾಮೆನಾಲಜಿ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಪ್ರೋಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ಕ್ವೆಶ್ಚನ್ ನಂಬರ್ 21. Which research approach is the most appropriate to establish a relationship that is causal in nature? ಪ್ರಕೃತಿಯಲ್ಲಿ ಕಾರಣವಾಗುವ ಸಂಬಂಧವನ್ನು ಸ್ಥಾಪಿಸಲು ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ? ಕಾಸುವಲ್ ಕಂಪ್ಯಾರಿಟಿವ್ ರಿಸರ್ಚ್, ಎಕ್ಸ್ಪೀರಿಮೆಂಟಲ್ ರಿಸರ್ಚ್, ಕೋರಿಲೇಷನಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ.
Experimental research is a study that strictly adheres to the scientific research design. It includes a hypothesis, a variable that can be manipulated by the researcher, and variables that can be measured, calculated, and compared. Question number 22. The essence of the experimental method is correct calculation of Karl Pearson coefficient of correlation, obtaining direct reports from subjects about their subjective experience, careful measurement and record keeping, using control to identify cause and effect connections. Yes, here the right answer is option D, using control to identify cause and effect connections. ಪ್ರಾಯೋಗಿಕ ವಿಧಾನದ ಮೂಲತತ್ವ ಕಾರಣ ಮತ್ತು ಪರಿಣಾಮದ ಸಂಪರ್ಕಗಳನ್ನು ಗುರುತಿಸಲು ನಿಯಂತ್ರಣವನ್ನು ಬಳಸುವುದು. Question number 23. Which research paradigm is based on the pragmatic view of reality? Quantitative research, qualitative research, mixed research, none of the above. ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿದ ಸಂಶೋಧನಾ ಮಾದರಿ ಯಾವುದು? ಪರಿಮಾಣಾತ್ಮಕ ಸಂಶೋಧನೆ, ಗುಣಾತ್ಮಕ ಸಂಶೋಧನೆ, ಮಿಶ್ರ ಸಂಶೋಧನೆ, ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಿಕ್ಸ್ಡ್ ರಿಸರ್ಚ್, ಮಿಶ್ರ ಸಂಶೋಧನೆ. The term mixed methods refers to an emergent methodology of research that advances the systematic integration or mixing of quantitative and qualitative data. Question number 24. All of the following are common characteristics of experimental research. Yes, the right answer is option D. It relies primarily on the collection of numerical data. It can produce important knowledge about cause and effect. It uses the deductive scientific method. Option D, all of the above. Option D is the right answer. Question number 25. The type of research typically conducted by teachers, counselors, and other professionals to answer the questions they have and to specifically help them solve local problems. Action research, basic research, predictive research, longitudinal research. ಶಿಕ್ಷಕರು, ಸಲಹೆಗಾರರು ಮತ್ತು ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು? ಕ್ರಿಯಾ ಸಂಶೋಧನೆ, ಮೂಲ ಸಂಶೋಧನೆ, ಮುನ್ಸೂಚಕ ಸಂಶೋಧನೆ, ರೇಖಾಂಶದ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ. Action research, it is a philosophy and methodology of research generally applied in the social science. It seeks transformative change through the simultaneous process of taking action and doing the research. Question number 26. In a research study to learn the impact of the internet surfing on exam performance, it was found that as the number of hours spent on the internet surfing increases, the exam performance deteriorates. This study is an example of. ಪರೀಕ್ಷೆಯ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಸರ್ಫಿಂಗ್ನ ಪ್ರಭಾವವನ್ನು ತಿಳಿಯಲು ಸಂಶೋಧನಾ ಅಧ್ಯಯನವೊಂದರಲ್ಲಿ ಇಂಟರ್ನೆಟ್ ಸರ್ಫಿಂಗ್ಗಾಗಿ ಎಷ್ಟು ಗಂಟೆಗಳ ಕಾಲ ಕಳೆದಂತೆ ಪರೀಕ್ಷೆಯ ಕಾರ್ಯಕ್ಷಮತೆ ಕ್ಷೀಣಿಸ್ತಾ ಇದೆ. ಈ ಅಧ್ಯಯನ ಯಾವುದಕ್ಕೆ ಉದಾಹರಣೆಯಾಗಿದೆ? ಎಕ್ಸ್ಪೆರಿಮೆಂಟಲ್ ಮೆಥಡ್, ಕೋರಿಲೇಷನಲ್ ರಿಸರ್ಚ್, ಕೇಸ್ ಸ್ಟಡಿ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಇಟ್ ಈಸ್ ರಿಲೇಟೆಡ್ ಟು ಕೋರಿಲೇಷನಲ್ ರಿಸರ್ಚ್, ಪರಸ್ಪರ ಸಂಬಂಧದ ಸಂಶೋಧನೆಗೆ ಸಂಬಂಧಿಸಿದೆ. ಕ್ವೆಶ್ಚನ್ ನಂಬರ್ 27. In a study of two variables, when one variable goes up, another goes down in value, it is known as positive correlation, no correlation, ನೆಗೆಟಿವ್ ಕೋರಿಲೇಷನ್, ಫ್ಲಕ್ಚುಯೇಟಿಂಗ್ ಕೋರಿಲೇಷನ್. ಎರಡು ಅಸ್ಥಿರಗಳ ಅಧ್ಯಯನದಲ್ಲಿ ಒಂದು ವೇರಿಯೇಬಲ್ ಹೆಚ್ಚಾದಾಗ ಮತ್ತೊಂದು ವೇರಿಯೇಬಲ್ ಕಡಿಮೆ ಆಗ್ತಾ ಇದೆ. ಇದನ್ನು ನೆಗೆಟಿವ್ ಕೋರಿಲೇಷನ್, ನಕಾರಾತ್ಮಕ ಸಂಬಂಧ ಅಂತ ಹೇಳ್ತೀವಿ. ಇಟ್ ಈಸ್ ರಿಲೇಟೆಡ್ ಟು ನೆಗೆಟಿವ್ ಕೋರಿಲೇಷನ್. ಫಾರ್ ಎಕ್ಸಾಂಪಲ್, ಪ್ರೈಸ್ ಆ್ಯಂಡ್ ಡಿಮಾಂಡ್. Question number 28. The main difference between longitudinal and cross-sectional research is in terms of option A, frequency of data collection, option B, primary versus secondary, option C, the qualification of researcher, option D, none of the above. The right answer is option A, frequency of data collection. Question number 29. The government of India conducts census after every 10 years. The method of research used in this process is. ಪ್ರತಿ ವರ್ಷ 10 ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು? ಕೇಸ್ ಸ್ಟಡಿ, ಡೆವಲಪ್ಮೆಂಟಲ್, ಸರ್ವೆ, ಎಕ್ಸ್ಪೆರಿಮೆಂಟಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸರ್ವೆ ಮೆಥಡ್. ಸಮೀಕ್ಷೆ ವಿಧಾನವನ್ನು ಬಳಸ್ತಾ ಇದೆ. ಕ್ವೆಶ್ಚನ್ ನಂಬರ್ 30. ರಿಸರ್ಚ್ ದಟ್ ಈಸ್ ಡನ್ ಟು ಎಕ್ಸಾಮಿನ್ ದ ಫೈಂಡಿಂಗ್ಸ್ ಆಫ್ ಸಮ್ವನ್ ಎಲ್ಸ್ ಯೂಸಿಂಗ್ ದ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫ್ರೆಂಟ್ ಪೀಪಲ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್? ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಗೆ ಏನಂತ ಕರಿತಾ ಇದ್ದೀವಿ? ಎಕ್ಸ್ಪ್ಲೋರೇಷನ್, ಹೈಪೋಥೆಸಿಸ್, ರೆಪ್ಲಿಕೇಶನ್, ಎಂಪಿರಿಸಿಸಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರೆಪ್ಲಿಕೇಶನ್, ಪುನರಾವರ್ತನೆ.
Replication, it is a term referring to the repetition of research study, generally with different situations and different subjects, to determine if the basic findings of the original study can be applied to the other participants or no. Question number 31. The accuracy of the research process depends upon unbiased attitude of researchers, the sample size, the research method adopted, all of the above. ಸಂಶೋಧನಾ ಪ್ರಕ್ರಿಯೆ ನಿಖರತೆಯು ಯಾವುದನ್ನು ಅವಲಂಬಿಸಿರ್ತದೆ ಅಂತಂದರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಮೇಲಿನ ಎಲ್ಲವೂ. ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ, ಮಾದರಿ ಗಾತ್ರ, ಸಂಶೋಧನಾ ವಿಧಾನ ಎಲ್ಲವನ್ನು ಕೂಡ ಇದು ಒಳಗೊಂಡಿರ್ತದೆ. ಕ್ವೆಶ್ಚನ್ ನಂಬರ್ 32. ಅ ರಿಸರ್ಚ್ ಪ್ಲಾನ್. ಆಪ್ಷನ್ ಎ ಶುಡ್ ಬಿ ಡಿಟೇಲ್ಡ್. Option B should be given to others for review and comments. Option C sets out the rationale for a research study. Option D all of the above. ಸಂಶೋಧನಾ ಯೋಜನೆ ವಿವರವಾಗಿರಬೇಕು, ವಿಮರ್ಶೆ ಮತ್ತು ಕಾಮೆಂಟ್ಗಳಿಗಾಗಿ ಇತರರಿಗೆ ನೀಡಬೇಕು, ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸಬೇಕು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 33. ವಿ ಯೂಸ್ ಫ್ಯಾಕ್ಟರ್ ಅನಾಲೈಸಿಸ್. ಆಪ್ಷನ್ ಎ ಟು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಟು ವೇರಿಯೇಬಲ್ಸ್. Option B to test the hypothesis. Option C to know the difference between two variables. Option D to know the difference among many variables. So factor analysis is used to know the difference between many variables. ಅನೇಕ ಚಲಕಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಅಂಶ ವಿಶ್ಲೇಷಣೆಯನ್ನು ಬಳಸ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 34. ಹೈಪೋಥೆಸಿಸ್ ಕೆನಾಟ್ ಬಿ ಸ್ಟೇಟೆಡ್ ಇನ್ null and question form terms, declarative terms, general terms, none of the above. Yes, hypothesis cannot be stated in general terms. Question number 35. The introduction section of the research plan. Option A gives an overview of prior relevant studies. Option B contains a statement of the purpose of the study. Option C concludes with a statement of the research questions. Option D all of the above. ಸಂಶೋಧನಾ ಯೋಜನೆಯ ಪರಿಚಯ ವಿಭಾಗ ಪೂರ್ವ ಸಂಬಂಧಿತ ಅಧ್ಯಯನಗಳ ಅವಲೋಕನವನ್ನು ನೀಡ್ತಾ ಇದೆ. ಅಧ್ಯಯನದ ಉದ್ದೇಶದ ಹೇಳಿಕೆಯನ್ನು ಒಳಗೊಂಡಿದೆ. ಸಂಶೋಧನಾ ಪ್ರಶ್ನೆಗಳ ಹೇಳಿಕೆಯೊಂದಿಗೆ ಮುಕ್ತಾಯವಾಗುತ್ತದೆ. ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ದ ನೆಕ್ಸ್ಟ್ ಕ್ವೆಶ್ಚನ್. ದ ಕೋರಿಲೇಷನ್ ಬಿಟ್ವೀನ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಆ್ಯಂಡ್ ಗ್ರೇಡ್ಸ್ ಈಸ್ ಪಾಸಿಟಿವ್, ನೆಗೆಟಿವ್, ಪರ್ಫೆಕ್ಟ್, ನೋ ಕೋರಿಲೇಷನ್. ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತು ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ ಧನಾತ್ಮಕ, ಋಣಾತ್ಮಕ, ಪರಿಪೂರ್ಣ, ಯಾವುದೇ ಪರಸ್ಪರ ಸಂಬಂಧವಿಲ್ಲ. ದ ರೈಟ್ ಆನ್ಸರ್ ಈಸ್ ಪಾಸಿಟಿವ್, ಧನಾತ್ಮಕ. ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿ. ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆರ್ ಸ್ಟೇಟೆಡ್ ಇನ್ ಫಸ್ಟ್ ಚಾಪ್ಟರ್ ಆಫ್ ದ ಥೀಸಿಸ್, ಇಟ್ ಇಸ್ ಕರೆಕ್ಟ್. ಸಂಶೋಧನೆಯ ಉದ್ದೇಶಗಳನ್ನು ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗ್ತದೆ. ರಿಸರ್ಚರ್ ಮಸ್ಟ್ ಪೋಸೆಸ್ ಅನಲಿಟಿಕಲ್ ಎಬಿಲಿಟಿ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಲೇಬೇಕಾಗ್ತದೆ. ವೇರಿಯಾಬಿಲಿಟಿ ಇಸ್ ದ ಸೋರ್ಸ್ ಆಫ್ ಪ್ರಾಬ್ಲಮ್, ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ. ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 38. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ರಿಕ್ವೈರ್ಮೆಂಟ್ ಆಫ್ ಎ ಹೈಪೋಥೆಸಿಸ್? B based on facts, B conceivable, contradict the knowledge of nature, allow consequences to be deducted from it. ಈ ಕೆಳಗಿನಲ್ಲಿ ಯಾವುದು ಊಹೆಯ ಅಗತ್ಯವಿಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್, ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಆಫ್ ಡೇಟಾ ಕಲೆಕ್ಷನ್ ಸೆವರಲ್ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡಿಂಗ್ ಫೆಸಿಲಿಟೇಟರ್ ಎಂಫಸೈಸ್ ಆನ್ ಕ್ವೆಶ್ಚನಿಂಗ್ ಆನ್ ಎ ಸ್ಪೆಸಿಫಿಕ್ ಆ್ಯಂಡ್ ಡಿಫೈನ್ಡ್ ಟಾಪಿಕ್ and interaction within the group and the joint construction of meaning? ದತ್ತಾಂಶ ಸಂಗ್ರಹಣೆಯ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಫೆಸಿಲಿಟೇಟರ್ ಸೇರಿದಂತೆ ಹಲವಾರು ಭಾಗವಹಿಸುವವರು ನಿರ್ದಿಷ್ಟ ಮತ್ತು ವ್ಯಾಖ್ಯಾನಿಸಲಾದ ವಿಷಯದ ಬಗ್ಗೆ ಪ್ರಶ್ನಿಸಲು ಒತ್ತು ನೀಡುತ್ತಾರೆ ಮತ್ತು ಗುಂಪಿನೊಳಗೆ ಸಂವಹನ ಮತ್ತು ಅರ್ಥದ ಜಂಟಿ ನಿರ್ಮಾಣವಾಗ್ತಾ ಇದೆ? ಕೇಸ್ ಸ್ಟಡಿ, ಫೋಕಸ್ ಗ್ರೂಪ್, ಎಥ್ನೋಗ್ರಫಿ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫೋಕಸ್ ಗ್ರೂಪ್, ಕೇಂದ್ರೀಕೃತ ಸಮೂಹ. Question number 40. A satisfactory statistical quantitative method should not possess one of the following qualities: appropriateness, measurability, comparability, flexibility. The right answer is option D, flexibility. ತೃಪ್ತಿದಾಯಕ ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಈ ಕೆಳಗಿನ ಗುಣಗಳಲ್ಲಿ ಒಂದನ್ನು ಹೊಂದಿರಬಾರದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೊಂದಿಕೊಳ್ಳುವಿಕೆ. ಕ್ವೆಶ್ಚನ್ ನಂಬರ್ 41. ಮ್ಯಾನಿಪುಲೇಷನ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ historical research, fundamental research, descriptive research, experimental research. Manipulation, it is always a part of experimental research. ಕುಶಲತೆಯು ಯಾವಾಗಲೂ ಪ್ರಾಯೋಗಿಕ ಸಂಶೋಧನೆಯ ಭಾಗವಾಗಿದೆ. ಕ್ವೆಶ್ಚನ್ ನಂಬರ್ 42. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್? ಈ ಕೆಳಗಿನಲ್ಲಿ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ? ರಿಸರ್ಚ್ ಈಸ್ ಸಿಸ್ಟಮ್ಯಾಟಿಕ್,
research is not a process, research is problem oriented, research is not passive. The right answer is option B, research is not a process, this is not, it is not a characteristics of research. ಸಂಶೋಧನೆ ಒಂದು ಪ್ರಕ್ರಿಯೆ ಅಲ್ಲ, ಇದು ಒಂದು ಸಂಶೋಧನೆ ಲಕ್ಷಣ ಆಗಿಲ್ಲ, because research it is a process. Question number 43. The extent to which the design and data of a research study allows the researcher to draw accurate conclusions about cause and effect and other relationship within the data is. ಸಂಶೋಧನಾ ಅಧ್ಯಯನದ ವಿನ್ಯಾಸ ಮತ್ತು ದತ್ತಾಂಶವು ಸಂಶೋಧಕನ ದತ್ತಾಂಶ ಮತ್ತು ಕಾರಣ, ಪರಿಣಾಮ ಮತ್ತು ಇತರ ಸಂಬಂಧಗಳ ಬಗ್ಗೆ ನಿಖರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಆಪ್ಷನ್ ಎ ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಆಪ್ಷನ್ ಬಿ ಇಂಟರ್ನಲ್ ವ್ಯಾಲಿಡಿಟಿ, ಆಪ್ಷನ್ ಸಿ ಸಿಚುವೇಶನ್ ವ್ಯಾಲಿಡಿಟಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಟರ್ನಲ್ ವ್ಯಾಲಿಡಿಟಿ, ಆಂತರಿಕ ಸಿಂಧುತ್ವ. ಕ್ವೆಶ್ಚನ್ ನಂಬರ್ 44. ದ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಎ ರಿಸರ್ಚ್ ವಿಲ್ ಬಿ ಅಟ್ ಸ್ಟೇಕ್ ವೆನ್. ಸಂಶೋಧನೆಯ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆ ಯಾವಾಗ ಅಪಾಯದಲ್ಲಿರುತ್ತದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ದ ಇನ್ಸಿಡೆಂಟ್ ವಾಸ್ ರಿಪೋರ್ಟೆಡ್ ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಫ್ರಮ್ ದ್ಯಾಟ್ ಆಫ್ ಇಟ್ಸ್ ಅಕರೆನ್ಸ್. ದ ಆಥರ್ ಹೂ ಈಸ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಈಸ್ ಬಯಾಸ್ಡ್ ಆ್ಯಂಡ್ ಇನ್ಕಾಂಪಿಟೆಂಟ್. ದ ರಿಸರ್ಚ್ ಈಸ್ ನಾಟ್ ಕಾಂಪಿಟೆಂಟ್ ಇನಫ್ ಟು ಡ್ರಾ ಲಾಜಿಕಲ್ ಕನ್ಕ್ಲೂಷನ್ಸ್. ದೆನ್ ದ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ರಿಸರ್ಚ್ ವಿಲ್ ಬಿ ಅಟ್ ಸ್ಟೇಕ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 45. ವಿಚ್ ಸೈಂಟಿಫಿಕ್ ಮೆಥಡ್ ಈಸ್ ಅ ಟಾಪ್ ಡೌನ್ ಆರ್ ಕನ್ಫರ್ಮೇಟರಿ ಅಪ್ರೋಚ್? Option A deductive method, option B inductive method, option C hypothesis method, option D pattern method. This deductive method is known as the top down approach. Deductive approach, it is also termed as top down or general to specific approach. Here we start from theory and try to prove it right. For example, all men are mortal, Socrates is a man, so Socrates is mortal. Question number 46. Which of the following terms is closely related to generalization of outcome of research? ಸಂಶೋಧನೆಯ ಫಲಿತಾಂಶದ ಸಾಮಾನ್ಯೀಕರಣಕ್ಕೆ ಈ ಕೆಳಗಿನ ಯಾವ ಪದ ನಿಕಟ ಸಂಬಂಧ ಹೊಂದಿದೆ? ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಇನ್ಫರೆನ್ಸ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಆ್ಯಂಡ್ ಇನ್ಫರೆನ್ಸ್ ಬೋತ್ ಆರ್ ಕರೆಕ್ಟ್. ಬಾಹ್ಯ ಸಿಂಧುತ್ವ ಮತ್ತು ಅನುಮಾನ ಎರಡೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 47. ಅಥೆಂಟಿಸಿಟಿ ಆಫ್ ರಿಸರ್ಚ್ ಫೈಂಡಿಂಗ್ ಈಸ್ ಇಟ್ಸ್. ಸಂಶೋಧನಾ ಶೋಧನೆಯ ಸತ್ಯಾಸತ್ಯತೆ. ಆಪ್ಷನ್ ಎ ಒರಿಜಿನಾಲಿಟಿ, ಆಪ್ಷನ್ ಬಿ ವ್ಯಾಲಿಡಿಟಿ, ಆಪ್ಷನ್ ಸಿ ಆಬ್ಜೆಕ್ಟಿವಿಟಿ, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 48. ವಾಟ್ ಟೈಪ್ ಆಫ್ ರಿಸರ್ಚ್ ವುಡ್ ಬಿ ಲೀಸ್ಟ್ ಲೈಕ್ಲಿ ಟು ಇನ್ಕ್ಲೂಡ್ ಇನ್ ಎ ರಿಸರ್ಚ್ ಹೈಪೋಥೆಸಿಸ್? ಯಾವ ರೀತಿಯ ಸಂಶೋಧನೆಯು ಸಂಶೋಧನಾ ಊಹೆಯನ್ನು ಒಳಗೊಂಡಿರುತ್ತದೆ? ಇಂಟರ್ವೆನ್ಷನ್ ರಿಸರ್ಚ್, ಅಸೋಸಿಯೇಷನಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ಕ್ವೆಶ್ಚನ್ ನಂಬರ್ 49. ಇಟ್ ಈಸ್ ಬೆಸ್ಟ್ ಟು ಯೂಸ್ ದ ಮೆಥಡ್ ಆಫ್ ವರ್ಕಿಂಗ್ ಮಲ್ಟಿಪಲ್ ಹೈಪೋಥೆಸಿಸ್. ಆಪ್ಷನ್ ಎ ಡ್ಯೂರಿಂಗ್ ದ ಫೈನಲ್ ಸ್ಟೇಜ್ ಆಫ್ ರಿಸರ್ಚ್, ಆಪ್ಷನ್ ಬಿ ವಿಚ್ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ, ಆಪ್ಷನ್ ಸಿ ಅಟ್ ದ ಟೈಮ್ ಆಫ್ ಪಬ್ಲಿಷಿಂಗ್ ದ ರಿಸಲ್ಟ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ. ಸಂಶೋಧನಾ ಅಧ್ಯಯನವನ್ನು ಯೋಜಿಸುವಾಗ ನಾವು ಮಲ್ಟಿಪಲ್ ಹೈಪೋಥೆಸಿಸನ್ನು ಬಳಸ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 50. ದ ಬೇಸಿಸ್ ಆನ್ ವಿಚ್ ದ ಅಸಂಪ್ಷನ್ಸ್ ಆರ್ ಫಾರ್ಮುಲೇಟೆಡ್? ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಂಟ್ರಿ, ಯೂನಿವರ್ಸಿಟೀಸ್, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾಸ್ಟ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲ ಅಂತಂದರೆ ಸಾಂಸ್ಕೃತಿಕ ಹಿನ್ನೆಲೆ ಮೇಲೆ, ವಿಶ್ವವಿದ್ಯಾಲಯಗಳ ಮೇಲೆ, ಜಾತಿಗಳ ನಿರ್ದಿಷ್ಟ ಲಕ್ಷಣಗಳ ಮೇಲೆ ಊಹೆಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ಡ್ಯಾಶ್ ಕಂಟೆಕ್ಸ್ಟ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್. ಡ್ಯಾಶ್ ವಿಷಯ ಕಳುಹಿಸುವವರು ಮತ್ತು ಸ್ವೀಕರಿಸುವವರ ನಡುವಿನ ಸಂಬಂಧವನ್ನು ಸೂಚಿಸ್ತಾ ಇದೆ. ಆಪ್ಷನ್ ಎ ಸೋಷಿಯಲ್, ಆಪ್ಷನ್ ಬಿ ಫಿಸಿಕಲ್, ಆಪ್ಷನ್ ಸಿ ಕಲ್ಚರಲ್, ಆಪ್ಷನ್ ಡಿ chronological. Yes, in the context of communication, the social relationship, a social context, it is going to refers relationship between the sender and the receiver. ಯಾವಾಗಲೂ ಈ ಒಂದು ಮೆಸೇಜನ್ನು ಕಳುಹಿಸುವವರೇ ಮತ್ತು ಮೆಸೇಜನ್ನು ಸ್ವೀಕರಿಸುವವರ ನಡುವೆ ಒಂದು ಸಾಮಾಜಿಕ ಸಂಬಂಧ ಇರ್ತದೆ. ಸೊ social context refers to the relationship between the sender and the receiver. The social environment, social context, socio-cultural context refers to the immediate physical and social setting in which people live. Question number 2. Effective listening includes option A filtering out points of disagreement, option B detailed analysis, option C attaching subjective meaning to a message, option D confirming one's understanding of a message. ಪರಿಣಾಮಕಾರಿ ಆಲಿಸುವಿಕೆ ಏನನ್ನ ಒಳಗೊಂಡಿದೆ?
ಆಪ್ಷನ್ ಎ ಭಿನ್ನಾಭಿಪ್ರಾಯದ ಅಂಶಗಳನ್ನು ಫಿಲ್ಟರ್ ಮಾಡುವುದು, ಆಪ್ಷನ್ ಬಿ ವಿವರವಾದ ವಿಶ್ಲೇಷಣೆ, ಆಪ್ಷನ್ ಸಿ ಸಂದೇಶಕ್ಕೆ ವ್ಯಕ್ತಿನಿಷ್ಠ ಅರ್ಥವನ್ನು ಲಗತ್ತಿಸುವುದು, ಆಪ್ಷನ್ ಡಿ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಎಸ್, ಇಫೆಕ್ಟಿವ್ ಲಿಸ್ನಿಂಗ್ ಮೀನ್ಸ್ ಕನ್ಫರ್ಮಿಂಗ್ ಒನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಮೆಸೇಜ್. ಸೊ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು ಮೀನ್ಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಪ್ರಾಪರ್ಲಿ. Question number 3. The communication cycle, the process of retranslation of signals into ideas is called encoding, decoding, response, feedback. ಸಂವಹನ ಚಕ್ರದ ಸಂಕೇತಗಳನ್ನು ಕಲ್ಪನೆಗಳಿಗೆ ಮರು ಅನುವಾದಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತಾ ಇದ್ದೀವಿ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಕೋಡಿಂಗ್. Decoding is the right answer. So the in basic term, human communicate through the process of encoding and decoding. Encoder is the person who is going to develop and send the message, and the audience are decodes. Audience are going to decode the message. So decoding is the process of turning communication into thoughts. Question number 4. When we say that communication is intentional, it means that option A, sender consciously intends to affect the behavior of receiver of the message. Option B, effective communication is a process of acting on information. Option C, through speech communication people make sense of the world. Option D, none of the above. ಸಂವಹನವು ಉದ್ದೇಶಪೂರ್ವಕವಾಗಿದೆ ಎಂದು ನಾವು ಹೇಳಿದಾಗ ಇದರ ಅರ್ಥ ಆಪ್ಷನ್ ಎ, ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮ ಬೀರಲು ಉದ್ದೇಶಿಸಿದ್ದಾರೆ. ಆಪ್ಷನ್ ಬಿ, ಪರಿಣಾಮಕಾರಿ ಸಂವಹನವು ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಸಿ, ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚವನ್ನು ಅರ್ಥೈಸುತ್ತಾರೆ. ಆಪ್ಷನ್ ಡಿ, ಮೇಲ್ನ ಯಾವುದೂ ಅಲ್ಲ. ಸೊ ವೆನ್ ವಿ ಸೇ ದಟ್ ಕಮ್ಯುನಿಕೇಷನ್ ಈಸ್ ಇಂಟೆನ್ಷನಲ್, it means that sender consciously intends to affect the behavior of the receiver of the messages, and here sender is going to affect the behavior of the receiver by giving message. ಸಂವಹನವು ಉದ್ದೇಶಪೂರ್ವಕವಾಗಿದೆ ಅಂದರೆ ಅದರ ಅರ್ಥ ಇಲ್ಲಿ ಕಳುಹಿಸುವವರು ಮೆಸೇಜನ್ನು ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಉದ್ದೇಶಿಸಿದ್ದಾರೆ ಎಂದರ್ಥ. ಕ್ವೆಶ್ಚನ್ ನಂಬರ್ 5. ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇಥಿಕ್ಸ್ ಆರ್, ಪರಸ್ಪರ ಸಂವಹನದಲ್ಲಿ ನೀತಿಶಾಸ್ತ್ರವು ಆಪ್ಷನ್ ಎ ಇಂಪಾರ್ಟೆಂಟ್, ಆಪ್ಷನ್ ಬಿ ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ಆಪ್ಷನ್ ಸಿ ಇನ್ಎಫೆಕ್ಟಿವ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಂಪಾರ್ಟೆಂಟ್. ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇಥಿಕ್ಸ್ ಆರ್ ಇಂಪಾರ್ಟೆಂಟ್. ಪರಸ್ಪರ ಸಂವಹನದಲ್ಲಿ ಯಾವಾಗಲೂ ನೀತಿಶಾಸ್ತ್ರ ಪ್ರಮುಖವಾಗಿರುತ್ತದೆ. Ethical interpersonal communication is that in any interaction between two persons, as long as one of them has good purpose, it will be considered as ethical interpersonal communication. Question number 6. Who among the following has stated that people know each other and themselves only through communication? ಈ ಕೆಳಗಿನವರಲ್ಲಿ ಯಾರು ಜನರು ಪರಸ್ಪರ ತಮ್ಮನ್ನು ತಾವು ಸಂವಹನದ ಮೂಲಕ ಮಾತ್ರ ತಿಳಿದಿದ್ದಾರೆ ಅಂತ ಹೇಳಿದ್ದಾರೆ? ಜಾರ್ಜ್ ಹರ್ಬರ್ಟ್ ಮೀಡ್, ಮಹಾತ್ಮ ಗಾಂಧಿ, ಮಾರ್ಟಿನ್ ಲೂಥರ್ ಕಿಂಗ್, ಮೇಲಿನ ಯಾವುದು ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜಾರ್ಜ್ ಹರ್ಬರ್ಟ್ ಮೀಡ್. ಸೊ ಅಕಾರ್ಡಿಂಗ್ ಟು ಹಿಮ್, ಪೀಪಲ್ ನೋ ಈಚ್ ಅದರ್ ಓನ್ಲಿ ಥ್ರೂ ಕಮ್ಯುನಿಕೇಷನ್. ಜಾರ್ಜ್ ಹರ್ಬರ್ಟ್ ಅವರ ಪ್ರಕಾರ ಜನರು ಪರಸ್ಪರ ಈ ಸಂವಹನದಿಂದಲೇ ಒಬ್ಬರನ್ನೊಬ್ಬರು ತಿಳಿದುಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ 7. ದ ಮೇನ್ ಅಸಂಪ್ಷನ್ ಆಫ್ ಪ್ರೈಮಸಿ ಎಫೆಕ್ಟ್ ಈಸ್, ದ ಮೋಸ್ಟ್ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ದಟ್ ಕಮ್ಸ್ ಫಸ್ಟ್. Option B, the most important piece of information comes in the last. Option C, the degree of importance depends upon the situation. Option D, all pieces of information carry the same weight. ಪ್ರಾಮುಖ್ಯತೆ ಪರಿಣಾಮ, ಪ್ರೈಮಸಿ ಎಫೆಕ್ಟ್ನ ಮುಖ್ಯ ಉದ್ದೇಶ ಅಂದರೆ ಹೆಚ್ಚಿನ ಮಾಹಿತಿಯು ಯಾವಾಗಲೂ ಮೊದಲು ಬರುತ್ತದೆ, ಹೆಚ್ಚಿನ ಮಾಹಿತಿಯು ತುಣುಕು ಕೊನೆಯದಾಗಿ ಬರುತ್ತದೆ, ಪ್ರಾಮುಖ್ಯತೆಯ ಮಟ್ಟ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ, ಮಾಹಿತಿಯ ಎಲ್ಲ ತುಣುಕುಗಳಿಗೆ ಒಂದೇ ತೂಕವನ್ನು ಹೊಂದಿರುತ್ತದೆ. The right answer is option A, primacy effect. It is the assumption that most information is always that comes first. ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ. Question number 8. The communicated knowledge in a classroom is considered as information power, non-pervasive communication, limited judgment, cultural capital. ತರಗತಿಯಲ್ಲಿ ಸಂವಹನ ಜ್ಞಾನವನ್ನು ಹೀಗೆ ಪರಿಗಣಿಸಲಾಗ್ತಾ ಇದೆ: ಮಾಹಿತಿಯ ಶಕ್ತಿ, ವ್ಯಾಪಕವಲ್ಲದ ಸಂವಹನ, ಸೀಮಿತ ತೀರ್ಪು, ಸಾಂಸ್ಕೃತಿಕ ಬಂಡವಾಳ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಲ್ಚರಲ್ ಕ್ಯಾಪಿಟಲ್, ಸಾಂಸ್ಕೃತಿಕ ಬಂಡವಾಳ. ಕ್ವೆಶ್ಚನ್ ನಂಬರ್ 9. ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಈಸ್ ಕಾಲ್ಡ್, ಸಂದೇಶವನ್ನು ರವಾನಿಸುವ ವ್ಯಕ್ತಿಯನ್ನು ಏನಂತ ಕರಿತಾ ಇದ್ದೀವಿ? ಚಾನಲ್, ಸೆಂಡರ್, ರಿಸೀವರ್, ರೆಸ್ಪಾನ್ಸ್.
Yes, here the right answer is option B, sender. The person who is going to send the message is known as the sender. ಯಾರು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸೆಂಡರ್, ಕಳುಹಿಸುವವರು ಅಂತ ಹೇಳ್ತಾ ಇದ್ದೀವಿ. The person who transmits the message to the other person is called sender. The person who is going to receive the message is known as the receiver. Question number 10. Emoticons are. Option A, emotional conference. Option B, specifically expressive bodily gestures. Option C, emotional queries. Option D, typed symbols that communicate facial expressions. ಎಮೋಟಿಕಾನ್ಗಳು ಅಂದರೆ ಭಾವನಾತ್ಮಕ ಸಮಾವೇಶಗಳು, ನಿರ್ದಿಷ್ಟವಾಗಿ ಅಭಿವ್ಯಕ್ತಿಗೊಳಿಸುವ ದೈಹಿಕ ಸನ್ನೆಗಳು, ಭಾವನಾತ್ಮಕ ಪ್ರಶ್ನೆಗಳು, ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಿದ ಚಿಹ್ನೆಗಳು. The right answer is option D. Emoticons are typed symbols that communicate facial expressions. ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಲಾದ ಚಿಹ್ನೆಗಳು. Question number 11. A high context culture is one where much of the information is about the context or about the person. Much of the information is spoken. Most people use sign language. Much of the information is unspoken. This context culture, it is one. Much of the information is unspoken. ಸೊ ಇಲ್ಲಿ ಹೈ ಕಂಟೆಕ್ಸ್ಟ್ ಕಲ್ಚರ್, ಉನ್ನತ ಸಂದರ್ಭ ಸಂಸ್ಕೃತಿ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಹೇಳಲಾಗುವುದಿಲ್ಲ. ಕ್ವೆಶನ್ ನಂಬರ್ 12. ಲೀಕೇಜ್ ಕ್ಯೂಸ್ ರೆಫರ್ಸ್ ಟು. ಆಪ್ಷನ್ ಎ, ಫೇಶಿಯಲ್ ಎಕ್ಸ್ಪ್ರೆಷನ್ ದಟ್ ಪೀಪಲ್ ಹ್ಯಾವ್ ಮಿಸ್ರೆಡ್. ಆಪ್ಷನ್ ಬಿ, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಸ್ಟೈಲ್ಸ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಆಪ್ಷನ್ ಸಿ, ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್. ಆಪ್ಷನ್ ಡಿ, ಅ ಟೆಕ್ನಿಕ್ ಎಂಪ್ಲಾಯ್ಡ್ ಬೈ ಪ್ರೊಫೆಷನಲ್ ಆ್ಯಕ್ಟರ್ಸ್. ಲೀಕೇಜ್ ಕ್ಯೂ ಅಂತಂದರೆ ಜನರು ತಪ್ಪಾಗಿ ಓದಿದ ಮುಖದ ಅಭಿವ್ಯಕ್ತಿಗಳ ವಿಶಿಷ್ಟ ಶೈಲಿಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗಳು. ವೃತ್ತಿಪರ ನಟರು ಬಳಸುವ ತಂತ್ರ. ಎಸ್, ಲೀಕೇಜ್ ಕ್ಯೂಸ್ ಇಟ್ ರೆಫರ್ಸ್ ಟು ದಿ ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್. ಒಬ್ಬ ವ್ಯಕ್ತಿ ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗೆ ನಾವೇನಂತ ಇದ್ದೀವಿ, ಲೀಕೇಜ್ ಕ್ಯೂಸ್. ಕ್ವೆಶನ್ ನಂಬರ್ 13. When we try to organize details in our mind, we are seeking to. Option A, produce new ideas in our mind. Option B, process complex information and then categorize it. Option C, categorize difficult and easy pieces of information. Option D, process simple information and categorize. ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನು ಬಯಸ್ತಾ ಇದ್ದೀವಿ? ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ. ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ. ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯ ವರ್ಗಗಳನ್ನು ವರ್ಗೀಕರಿಸ್ತೀವಿ. ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ವೆನ್ ವಿ ಆರ್ ಗೋಯಿಂಗ್ ಟು ಆರ್ಗನೈಸ್ ಡೀಟೇಲ್ಸ್ ಇನ್ ಅವರ್ ಮೈಂಡ್, ವಿ ಸೀಕ್, ಪ್ರಾಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಕ್ಯಾಟಗರೈಸ್ ಇಟ್. ಸೊ ಯಾವಾಗ ಮನಸ್ಸಿನಲ್ಲಿ ವಿವರಣೆಗಳನ್ನು ಸಂಘಟನೆ ಮಾಡ್ತಾ ಇದ್ದೀವಿ, ಅದರ ಅರ್ಥ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ. ಕ್ವೆಶನ್ ನಂಬರ್ 14. Which of the following can help the most in enhancing the effectiveness of active listening? Developing apathy with the sender, developing a system to minimize the noise in the area, paying attention to the body language of the sender, developing empathy with the sender. ಸಕ್ರಿಯ ಆಲಿಸುವಿಕೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಈ ಕೆಳಗಿನಲ್ಲಿ ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ? ಕಳುಹಿಸುವವರೊಂದಿಗೆ ನಿರಾಸಕ್ತಿ ಬೆಳೆಸುವುದು, ಪ್ರದೇಶದಲ್ಲಿನ ಶಬ್ದವನ್ನು ಕಡಿಮೆ ಮಾಡಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು, ಕಳುಹಿಸುವವರ ದೇಹ ಭಾಷೆಗೆ ಗಮನ ಕೊಡುವುದು, ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್. ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು. ಕ್ವೆಶನ್ ನಂಬರ್ 15. ಇಫ್ ಅ ಸ್ಟೂಡೆಂಟ್ ರೈಸಸ್ ಅ ಹ್ಯಾಂಡ್ ಟು ಸ್ಪೀಕ್ ಇನ್ ದ ಕ್ಲಾಸ್, ದ ಪರ್ಸನ್ ಈಸ್ ಯೂಸಿಂಗ್. ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈ ಎತ್ತಿದರೆ ವ್ಯಕ್ತಿ ಏನನ್ನು ಬಳಸ್ತಾ ಇದ್ದಾನೆ? ಮಾಡಿಫೈಯರ್, ಎಂಬ್ಲಮ್, ರೆಗ್ಯುಲೇಟರ್, ಡಿಸ್ಪ್ಲೇ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಬ್ಲಮ್. ಸೊ emblems are non-verbal signals that can generally translated directly into words. Question number 16. A classification of body movements is called. ದೇಹದ ಚಲನೆಗಳ ವರ್ಗೀಕರಣವನ್ನು ಏನಂತ ಕರಿತಾ ಇದ್ದೀವಿ? ಎಂಬ್ಲಮ್, ನಾನ್ ವರ್ಬಲ್, ಡಿಸ್ಪ್ಲೇಸ್, ಕೈನೆಸಿಕ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೈನೆಸಿಕ್ಸ್. ಕ್ವೆಶನ್ ನಂಬರ್ 17. ಫಿಗರ್ ಔಟ್ ದ ಕಾಂಪೋನೆಂಟ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಅ ಕ್ಲಾಸ್ ರೂಮ್ ಫ್ರಾಮ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ತರಗತಿಯಲ್ಲಿ ಶಬ್ದರಹಿತ ಸಂವಹನದ ಅಂಶಗಳನ್ನು ಕಂಡುಹಿಡಿಯಿರಿ. ಎಸ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಕ್ಲಾಸ್ ರೂಮ್. ಆಪ್ಷನ್ ಎ, ಫೇಶಿಯಲ್ ಎಕ್ಸ್ಪ್ರೆಷನ್, ಕಲ್ಚರಲ್ ಸ್ಪೇಸ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. Option B, speed of utterance, feel good factor, and option C, high sound, physical ambience and teacher learn distance.
Option D, facial expression, kinesics and personal space. The right answer is option D, kinesics expression, kinesics and personal space. ಮುಖದ ಅಭಿವ್ಯಕ್ತಿ, ಕೈನೆಸಿಕ್ಸ್ ಮತ್ತು ವೈಯಕ್ತಿಕ ಸ್ಥಳ. Question number 18. The goal of perception checking is ಗ್ರಹಿಕೆ ಪರಿಶೀಲನೆಯ ಗುರಿ. ಆಪ್ಷನ್ ಎ ಕಾನ್ಫರ್ಮೇಷನ್, ಆಪ್ಷನ್ ಬಿ ಕಲ್ಚರಲ್ ಸೆನ್ಸಿಟಿವಿಟಿ, ಆಪ್ಷನ್ ಸಿ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್, ಆಪ್ಷನ್ ಡಿ ಕಂಟ್ರೋಲ್. ದ ಗೋಲ್ ಆಫ್ ಪರ್ಸೆಪ್ಷನ್ ಈಸ್ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್. ಗ್ರಹಿಕೆ ಪರಿಶೀಲನೆ ಗುರಿ ಏನಂತಂದರೆ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅನ್ವೇಷಿಸುವುದು. ಕ್ವೆಶ್ಚನ್ ನಂಬರ್ 19. Communication will be effective if it is delivered slowly and clearly, delivered using appropriate media, received or intended by message by sender, received immediately. So when will the communication effective? When received or intended by the message. So when the receiver is going to receive the message and he is going to understand the goal aim of the sender, it is known as the effective communication. ಯಾವಾಗ ರಿಸೀವರ್ ಸರಿಯಾದ ಮಾಹಿತಿಯನ್ನು ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತಾ ಇದ್ದೀವಿ. Question number 20. Context refers to the similarity of backgrounds between the sender and the receiver. Physical, social, chronological, cultural. The right answer is cultural, ಸಾಂಸ್ಕೃತಿಕ. Question number 21. Assertion is teacher communication is central to classroom management. Reason is teacher communication behaviors should not be used to regulate the classroom behavior of students. ಎಸ್, ಪ್ರತಿಪಾದನೆ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ. ಕಾರಣ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸಲು ಶಿಕ್ಷಕರ ಸಂವಹನ ನಡವಳಿಕೆಗಳನ್ನು ಬಳಸಬಾರದು. The right answer is option D is true but R is false because teacher communication is central to the classroom management. This is correct. ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ, ಬಹಳ ಮುಖ್ಯವಾಗಿದೆ, ಸರಿಯಾಗಿದೆ. But reason teacher communication behavior should not be used to regulate the classroom behavior. This is wrong here. Question number 22. Which of the following is also termed as mediated communication? ಕೆಳಗಿನಲ್ಲಿ ಯಾವುದನ್ನು ಮಧ್ಯಸ್ಥ ಸಂವಹನ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಷನ್. The right answer is option D, mass communication. Mass communication is also known as the mediated communication. ಸಮೂಹ ಸಂವಹನವನ್ನು mediated communication ಅಂತ ಕರಿತೀವಿ. Question number 23. In mass communication, selective perception is dependent on the receivers. Option A, competence. Option B, predisposition. Option C, receptivity. Option D, ethnicity. ಸಾಮೂಹಿಕ ಸಂವಹನದಲ್ಲಿ ಆಯ್ದ ಗ್ರಹಿಕೆ ಸ್ವೀಕರಿಸುವ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮರ್ಥ್ಯ, ಪೂರ್ವ ಇತ್ಯರ್ಥ, ಗ್ರಹಿಸುವಿಕೆ, ಜನಾಂಗೀಯತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಿಸಿಪ್ಟಿವಿಟಿ, ಗ್ರಹಿಸುವಿಕೆ. Question number 24. The information function of mass communication is described as. ಸಾಮೂಹಿಕ ಸಂವಹನದ ಮಾಹಿತಿ ಕಾರ್ಯವನ್ನು ಹೇಗೆ ವಿವರಿಸಲಾಗಿದೆ? ಡಿಫ್ಯೂಷನ್, ಪಬ್ಲಿಸಿಟಿ, ಸರ್ವೆಲೆನ್ಸ್, ಡೈವರ್ಜನ್. The right answer is option C, surveillance. Surveillance is the monitoring of behavior, activities or information for the purpose of information gathering, influencing, managing or directing. Question number 25. Telephone is an example of. ದೂರವಾಣಿ ಯಾವುದಕ್ಕೆ ಉದಾಹರಣೆಯಾಗಿದೆ? ಲೀನಿಯರ್ ಕಮ್ಯುನಿಕೇಷನ್, ನಾನ್ ಲೀನಿಯರ್ ಕಮ್ಯುನಿಕೇಷನ್, circular communication, mechanized communication. The right answer is option A, telephone. It is an example of linear communication. ದೂರವಾಣಿ ಒಂದು linear communication ಆಗಿದೆ. Question number 26. Breakdown in verbal communication is described as. ಮೌಖಿಕ ಸಂವಹನದಲ್ಲಿ ವಿಘಟನೆಯನ್ನು ಏನಂತ ಕರಿತಾ ಇದ್ದೀವಿ? ಶಾರ್ಟ್ ಸರ್ಕ್ಯೂಟ್, ಕಾಂಟ್ರಾಡಿಕ್ಷನ್, ಅನ್ಇವನ್ನೆಸ್, ಎಂಟ್ರೋಪಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಂಟ್ರೋಪಿ. Question number 27. Organizational communication can also be equated with. ಸಾಂಸ್ಥಿಕ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್. Yes, the organizational communication, it is also known as the group communication. Communication in small groups consists of 3 or more people who share a common goal and communicate collectively to achieve it. It is known as the small group communication. Question number 28. Communication via new media such as computers, teleshopping, internet and mobile telephony is termed as.
ಎಸ್, ಕಂಪ್ಯೂಟರ್, ಟೆಲಿಶಾಪಿಂಗ್, ಇಂಟರ್ನೆಟ್, ಮೊಬೈಲ್ ಟೆಲಿಫೋನ್ ಅಂತಹ ಹೊಸ ಮಾಧ್ಯಮಗಳ ಮೂಲಕ ಸಂವಹನವನ್ನು ಏನಂತ ಕರಿತೀವಿ? ಎಂಟರ್ಟೈನ್ಮೆಂಟ್, ಇಂಟರಾಕ್ಟಿವ್ ಕಮ್ಯುನಿಕೇಷನ್, ಡೆವಲಪ್ಮೆಂಟ್ ಕಮ್ಯುನಿಕೇಷನ್, ಕಮ್ಯುನಿಟೇರಿಯನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಟರಾಕ್ಟಿವ್ ಕಮ್ಯುನಿಕೇಷನ್, ಸಂವಾದಾತ್ಮಕ ಸಂವಹನ. Interactive communication is an exchange of ideas where both participants, whether human or machine or art form, are active and can have an effect on one another. It is dynamic two-way flow of information. Yes, this you must remember here. Question number 29. Interpersonal communication occurs only when a person exchanges ideas with another one as unique individual. A large number of people are communicating with each other at the same time. Only friends are talking. None of the above. ಪರಸ್ಪರವನ್ನ ಸಂವಹನ ಡ್ಯಾಶ್ ಸನ್ನಿವೇಶದಲ್ಲಿ ಸಂಭವಿಸ್ತಾ ಇದೆ. ಒಬ್ಬ ವ್ಯಕ್ತಿಯು ಅನನ್ಯ ವ್ಯಕ್ತಿಯಾಗಿ ಇನ್ನೊಬ್ಬರೊಂದಿಗೆ ಕಲ್ಪನೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ. ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪರಸ್ಪರ ಸಂವಹನ ನಡೆಸುತ್ತಿದ್ದಾರೆ. ಸ್ನೇಹಿತರು ಮಾತ್ರ ಮಾತನಾಡುತ್ತಿದ್ದಾರೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ takes place when a person exchanges idea with another as a unique individual. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರೊಂದಿಗೆ ತನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾನೆ, ಆವಾಗ ಪರಸ್ಪರ ಸಂವಹನ ಸಂಭವಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 30. A low context culture is one where most of the information is unspoken, most of the information is explicitly stated in verbal message, most of the information is apparent, most of the information is non-existent. Yes, a low context culture. ಆವಾಗಲೇ ನಾವು ಹೈ ಕಂಟೆಕ್ಸ್ಟ್ ಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲೋ ಕಂಟೆಕ್ಸ್ಟ್ ಕಲ್ಚರ್ ಅಂತಂದರೆ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ಇನ್ ವರ್ಬಲ್ ಮೆಸೇಜ್. ಕ್ವೆಶ್ಚನ್ ನಂಬರ್ 31. ಇನ್ ದ ಕಮ್ಯುನಿಕೇಷನ್ ಪ್ರಾಸೆಸ್ ಫೀಡ್ಬ್ಯಾಕ್ ಮಸ್ಟ್ ಬಿ irrelevant to the context, as per the will of the receiver, relevant to the situation, full vagueness. ಸಂವಹನ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೇಗಿರಬೇಕು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರೆಲೆವೆಂಟ್ ಟು ದಿ ಸಿಚುವೇಶನ್, ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಇರಬೇಕು. ಕ್ವೆಶ್ಚನ್ ನಂಬರ್ 32. ಆರ್ಕುಟ್ ಈಸ್ ಅ ಪಾರ್ಟ್ ಆಫ್. ಆರ್ಕುಟ್ ಯಾವುದರ ಭಾಗವಾಗಿದೆ? ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್. ಎಸ್, ಆರ್ಕುಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್. ಆರ್ಕುಟ್ ಒಂದು ಪರಸ್ಪರ ಸಂವಹನಕ್ಕೆ ಉದಾಹರಣೆಯಾಗಿದೆ. ಆರ್ಕುಟ್ ವಾಸ್ ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್ ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ದಿ ಗೂಗಲ್. The service was designed to help users meet new and old friends and maintain existing relationships. And it was one of the most visited websites in India and Brazil in 2008. Match the following artists and art. The right answer is option C. A is one. Pandit Jasraj is related to Hindustani vocalist. Kishan Maharaj is related to tabla. Ravi Shankar is related to sitar. Then Uday Shankar is related to dance. Question number 34. Chinese Cultural Revolution leader Mao Zedong used a type of communication to talk to the mass is known as. ಚೀನಾದ ಸಾಂಸ್ಕೃತಿಕ ಕ್ರಾಂತಿಯ ನಾಯಕ ಮಾವೋ ಜನಸಾಮಾನ್ಯರೊಂದಿಗೆ ಮಾತನಾಡಲು ಯಾವ ರೀತಿಯ ಸಂವಹನವನ್ನು ಬಳಸ್ತಾ ಇದ್ದರು? ಆಪ್ಷನ್ ಎ ಮಾಸ್ ಲೈನ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಗ್ರೂಪ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಪಾರ್ಟಿಸಿಪೇಟರಿ ಕಮ್ಯುನಿಕೇಷನ್, ಆಪ್ಷನ್ ಡಿ ಡೈಲಾಗ್ ಕಮ್ಯುನಿಕೇಷನ್. ದ ರೈಟ್ ಆನ್ಸರ್ ಇಸ್ ಮಾಸ್ ಲೈನ್ ಕಮ್ಯುನಿಕೇಷನ್. The mass line is the political, organizational and leadership method developed by Mao Zedong and the Chinese Communist Party. Question number 35. The telephone model of communication was first developed in the area of. ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನು ಮೊದಲು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಟೆಕ್ನಾಲಜಿಕಲ್ ಥಿಯರಿ, ಡಿಸ್ಪರ್ಜನ್ ಥಿಯರಿ, ಮಿನಿಮಲ್ ಎಫೆಕ್ಟ್ಸ್ ಥಿಯರಿ, ಇನ್ಫಾರ್ಮೇಷನ್ ಥಿಯರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇನ್ಫಾರ್ಮೇಷನ್ ಥಿಯರಿ, ಮಾಹಿತಿ ಸಿದ್ಧಾಂತದಲ್ಲಿ ಬಳಸಲಾಯಿತು. ಕ್ವೆಶ್ಚನ್ ನಂಬರ್ 36. ಟೆಲಿವಿಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್. ದೂರದರ್ಶನ ಯಾವುದಕ್ಕೆ ಉದಾಹರಣೆಯಾಗಿದೆ? ಲೀನಿಯರ್ ಕಮ್ಯುನಿಕೇಷನ್, ನಾನ್ ಲೀನಿಯರ್ ಕಮ್ಯುನಿಕೇಷನ್, circular communication, mechanized communication. The right answer is option A, linear communication. The linear model is one-way non-interactive communication. Question number 37. Classroom communication is normally considered as. ತರಗತಿ ಸಂವಹನ ಸಾಮಾನ್ಯವಾಗಿ ಹೇಗೆ ಪರಿಗಣಿಸ್ತಾ ಇದ್ದೀವಿ? ಇಫೆಕ್ಟಿವ್, ಅಫೆಕ್ಟಿವ್, ಕಾಗ್ನಿಟಿವ್, ನಾನ್ ಸೆಲೆಕ್ಟಿವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಾಗ್ನಿಟಿವ್. ಲಿಸ್ನಿಂಗ್, option A may be a complex process involving many steps. Option B is always reflexive. Option C a natural habit. Option D a physiological process occurring in a spontaneous manner. The right answer is option A. Listening may be a complex process involving many steps. Question number 39. Dash are problems arising from expression.
cultural barriers, semantic problems, wrong assumptions, selecting perception. The right answer is option B. Semantic problems are arising from expression. ಶಬ್ದಾರ್ಥ ಸಮಸ್ಯೆಗಳೇನಿವೆಲ್ಲ ಅಭಿವ್ಯಕ್ತಿಯಿಂದ ಉಂಟಾಗ್ತಾ ಇವೆ. Question number 40. When is the communication process complete? When the sender transmits the message, when the message enters the channel, when the message leaves the channel, when the receiver understands the message. When the receiver is going to understand the message, the communication process will end. So ಯಾವಾಗ ಸ್ವೀಕರಿಸುವವರು ಸಂದೇಶವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಸಂವಹನ ಕಾರ್ಯ ಮುಕ್ತಾಯ ಆಗ್ತಾ ಇದೆ. Question number 41. In which of these problems is the actual message lost in the abundance of transmitted information? ಯಾವ ಸಮಸ್ಯೆಗಳಲ್ಲಿ ಪ್ರಸಾರವಾದ ಮಾಹಿತಿಯ ಸಮೃದ್ಧಿಯಲ್ಲಿ ನಿಜವಾದ ಸಂದೇಶ ಕಳೆದು ಹೋಗ್ತಾ ಇದೆ? ಸೆಲೆಕ್ಟಿಂಗ್ ಪರ್ಸೆಪ್ಷನ್, ಓವರ್ ಕಮ್ಯುನಿಕೇಷನ್, ಅಂಡರ್ ಕಮ್ಯುನಿಕೇಷನ್, ಫಿಲ್ಟರಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಓವರ್ ಕಮ್ಯುನಿಕೇಷನ್. In case of over communication, the actual message is lost in the jungle of information. Question number 42. Effective classroom communication of a teacher depends upon three of the following four qualities: content mastery, clarity in language teaching, consistency in presentation, completing portion in time. Yes, option A is correct. Yes, effective classroom communication of a teacher depends upon content mastery, clarity in language teaching, consistency in presentation. ಶಿಕ್ಷಕರ ಪರಿಣಾಮಕಾರಿ ತರಗತಿ ಸಂವಹನ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ವಿಷಯ ಪಾಂಡಿತ್ಯದ ಮೇಲೆ, ಭಾಷಾ ಬೋಧನೆ ಸ್ಪಷ್ಟತೆಯ ಮೇಲೆ, ಪ್ರಸ್ತುತಿಯಲ್ಲಿನ ಸ್ಥಿರತೆಯ ಮೇಲೆ. Question number 43. What is context in communication? Effective communication: verbal and non-verbal responses to message, a physical and psychological environment for conversation, and interference with message reception. Yes, context in communication refers to a physical and psychological environment for conversation. ಸಂಭಾಷಣೆಗೆ ದೈಹಿಕ ಮತ್ತು ಮಾನಸಿಕ ವಾತಾವರಣವನ್ನು ಕಂಟೆಕ್ಸ್ಟ್ ಅಂತೀವಿ. Question number 44. Match the following. The right answer is option C. E is related to a teacher asks a oral a student to draw a graph on the blackboard. B is R. Teacher writes a written CD to the children. C is Q. Teacher shows a digital diagram on the blackboard. Teacher beckons symbolic question. Question number 45. Which of the following is not true about grapevine? Grapevine communication ಬಗ್ಗೆ ಯಾವುದು ನಿಜ ಅಲ್ಲ? It is faster than formal communication network. It is less accurate than formal network. It is found in almost all organization. It is preferred over formal communication. Yes, very easy question. Option D. Which of the following is not true about grapevine? It is preferred over formal communication. ಇದು ಸರಿಯಾಗಿ. This is correct because this is wrong. We won't prepare grapevine communication in organizations. Question number 46. A fixed and categorized impression of a group of people based on a predetermined set of qualities is called. ಪೂರ್ವ ನಿರ್ಧರಿತ ಗುಣಗಳ ಆಧಾರದ ಮೇಲೆ ಜನರ ಗುಂಪಿನ ಸ್ಥಿರ ಮತ್ತು ವರ್ಗೀಕೃತ ಅನಿಸಿಕೆಗಳನ್ನು ಡ್ಯಾಶ್ ಅಂತ ಕರಿತಾ ಇದ್ದೀವಿ. ಜನರಲೈಸಿಂಗ್, ಕನ್ಸಿಸ್ಟೆನ್ಸಿ, ಸ್ಟೀರಿಯೋಟೈಪಿಂಗ್, ಓವರ್ ಸಿಂಪ್ಲಿಫಿಕೇಶನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಟೀರಿಯೋಟೈಪ್. Stereotype: it is a mistaken idea or belief many people have about a thing or group. Question number 47. Communication in the class fails because the students are inattentive, the teacher is monotonous in delivering the message, the students have no interest in the lesson being taught, there is very much noise in and around the classroom. Yes, the right answer is communication fails because the teacher is monotonous in delivering the message. ಯಾವಾಗ ಸಂದೇಶವನ್ನು ತಲುಪಿಸುವಲ್ಲಿ ಶಿಕ್ಷಕರು ಏಕತಾನತೆ ಹೊಂದಿರ್ತಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮಹತ್ವ ನೀಡ್ತಾರೆ, ಆವಾಗ ಸಂವಹನ ವಿಫಲ ಆಗ್ತಾ ಇದೆ. Question number 48. A speaker using complex term is an example of. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ? ಫಿಸಿಯೋಲಾಜಿಕಲ್ ನಾಯ್ಸ್, ಸೈಕೊಲಾಜಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ಫಿಸಿಕಲ್ ನಾಯ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಮ್ಯಾಂಟಿಕ್ ನಾಯ್ಸ್, ಶಬ್ದಾರ್ಥದ ಶಬ್ದ. Question number 49. An example of physiological noise is. ಶಾರೀರಿಕ ಶಬ್ದದ ಉದಾಹರಣೆ: ಫೀಲಿಂಗ್ ಹಂಗ್ರಿ, a humming air conditioner unit, a lawn mower, a speaker using complex term. The right answer is option A, feeling hungry. Today's last question. Which of these is not a commandment of effective communication? Clarity in a language, listen poorly, home communication skills, adequate medium. The right answer is option B, listening poorly. It is not a commandment of effective communication. ಸರಿಯಾಗಿ ಆಲಿಸದೇ ಇರುವುದು ಪರಿಣಾಮಕಾರಿ ಸಂವಹನದ ಆಜ್ಞೆ ಅಲ್ಲ. I wish all the best to all. Thank you.